ಬೋಧಿಸುತ್ತ ಜನರ ವೇದಾವತಿಗೆ ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾವತಿಗೆ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರೈಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ಸುಜನಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಶಿವರಿಯನ್ನ ಅದ್ವೈತ ಬೋಧಗಂ ಶುದ್ಧರನ್ನಾಗಿ ಗೈದ ಶ್ರೀಗಳಿ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ವೇದಾಂತಕ್ಕೆ ಬಾಳ ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ, ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ, ಪರಮ ಪೂಜ್ಯ ಸದ್ಗುರು ವೇದಾಂತ ಕೇಸರಿ ಆರೂಢ ಜ್ಯೋತಿ ಶಿವಪುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗಾಯುತ್ತಾ, ಇಲ್ಲಿರುವಂಥ ಸರ್ವ ಶರಣರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 8ನೇ ಅಧ್ಯಾಯ ನಡೆದರು. 8ನೇ ಅಧ್ಯಾಯದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಕ್ಷರ ಅಂದ್ರೆ ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇರುವಂಥದ್ದು. ಜಗತ್ತಿನಲ್ಲಿ ಎಲ್ಲವೂ ನಾಶ ಆಗುವಂಥ ವಸ್ತು, ಅಂಥದರಲ್ಲಿ ನಾಶ ಆಗದೇ ಇರುವಂಥ ವಸ್ತು ಯಾವುದಾದಿದ್ರೆ ಅದು ಪರಬ್ರಹ್ಮ ಅಂತ ಹೇಳ್ತಾನೆ. ಅಂದ್ರೆ ಆತ್ಮ ಒಬ್ಬನೇ ಅವಿನಾಶಿಯಾಗಿರುವಂಥ ಅಂಥ ಪರಬ್ರಹ್ಮ ಸ್ವರೂಪ ಯೋಗವನ್ನು ನಾ ಇಲ್ಲಿ ಉಪದೇಶ ಮಾಡುತ್ತೀನಿ ಅರ್ಜುನ ಅಂತ ಇಲ್ಲಿ ಹೇಳಿಕೆ ಅಂತ ಬಂದು, ಇವತ್ತು 3ನೆಯ ನುಡಿಯಲ್ಲಿ ಇಲ್ಲಿ ಕೇಳ್ತಾನ, ಅಕ್ಷರಂ ಬ್ರಹ್ಮ ಪರಮಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತ ಭಾವೋದ್ಭೋಕರ ವಿಸರ್ಗ ಕರ್ಮ ಸಂಹಿತ ಅಂತ ಒಂದು ಮಾತು ಹೇಳ್ತಾನೆ. ಅಂದರೆ ಬ್ರಹ್ಮ ಅಂದ್ರೆ ನೀ ಏನು ಅಂತ ಕೇಳಿದ್ಯಲ್ಲ, ಅದರ ಸ್ವರೂಪವನ್ನು ನಾ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅಕ್ಷರಂ ಪರಬ್ರಹ್ಮಮಂ ಅಂತ ಇಲ್ಲಿ ಹೇಳಿಕೆ ಅಂತ ಬಂದ. ಅಂದ್ರೆ ಪರಮವಾದ ಅಕ್ಷರವೇ ಬ್ರಹ್ಮವು. ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇರುವಂಥದ್ದು. ಯಾವುದಕ್ಕೆ ನಾಶ ಇಲ್ಲೋ, ಯಾವುದಕ್ಕೆ ಉತ್ಪತ್ತಿ ಇಲ್ಲೋ
ಅದೇನಪ್ಪ ಅಂದ್ರೆ ಪರಬ್ರಹ್ಮ ನೋಡು ಅಂತ ಹೇಳ್ತಾನೆ. ಅಂತ ಬ್ರಹ್ಮವು ಬ್ರಹ್ಮವೆಂದರೆ ಅತಿ ದೊಡ್ಡದೆಂದು ಅರ್ಥ. ಬ್ರಹ್ಮ ಎಂಬ ಶಬ್ದಕ್ಕೆ ಏನು ಅರ್ಥದ? ದೊಡ್ಡದು ಅಂತ. ಎಷ್ಟು ದೊಡ್ಡದು ಅಂದ್ರೆ ಅದಕ್ಕೆ ಪರ ಅಂತ ಹೆಸರಿಟ್ರು. ಮತ್ತೊಂದು ಅದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದು ಇಲ್ಲ, ಅದೇ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಭೂಮೋ ತತ್ ಸುಖಂ ನ ಅಲ್ಪೇಮೆ ಸುಖಂ ಅಸ್ತಿ ಅಂತ ಹೇಳ್ತಾನೆ. ಯಾವುದು ದೊಡ್ಡದಾದ ಭೂಮ ಅಂದ್ರೆ ಏನು? ಬ್ರಹ್ಮ ಅಂತ. ಯಾವುದು ದೊಡ್ಡದಾದ ಅದರಲ್ಲೇ ಸುಖ ಇರ್ತದೆ ಹೊರತು ಅಲ್ಪದರಲ್ಲಿ ಸುಖ ಇಲ್ಲ ಅಂತ ಹೇಳ್ತಾನೆ. ಅದರಂಗ ಎಷ್ಟು ದೊಡ್ಡದೆಂದರೆ ನೀವು ಎಷ್ಟೆಂದು ಹೇಳಿದರೆ ಅದಕ್ಕಿಂತಲೂ ಅದು ದೊಡ್ಡದು. ಇಷ್ಟೇ ಅಷ್ಟೇ ಅಂತ ಅಳತಿ ಮಾಡಕ್ಕೆ ಬರಂಗಿಲ್ಲ. ಸರ್ವವ್ಯಾಪಕವಾಗಿರುವಂಥದ್ದು. ಆಕಾಶ ಎಷ್ಟು ದೊಡ್ಡದೈತಿ ಅಂತ ಹೇಳಕ್ಕೆ ಬರ್ತದೆ? ಆಕಾಶಕ್ಕೆ ಹೇಗೆ ಇನ್ನೊಂದು ದೃಷ್ಟಾಂತ ಕೊಡಲಿಕ್ಕೆ ಬರೋದಿಲ್ಲವೋ, ಸಮುದ್ರಕ್ಕೆ ಹೇಗೆ ಇನ್ನೊಂದು ದೃಷ್ಟಾಂತ ಕೊಡಲಿಕ್ಕೆ ಬರೋದಿಲ್ಲ. ಸಮುದ್ರ ಎಷ್ಟೈತ್ರಿ ಅಂದ್ರೆ ಸಮುದ್ರಕ್ಕೆ ಸಮುದ್ರವೇ ದೃಷ್ಟಾಂತ, ಆಕಾಶಕ್ಕೆ ಆಕಾಶವೇ ದೃಷ್ಟಾಂತ. ಇವೆಲ್ಲ ಭೂತಗಳಿಗೆ ದೃಷ್ಟಾಂತ ಕೊಡಕ್ಕೆ ಬರಂಗಿಲ್ಲ. ಅಂದ್ರೆ ಇಂಥ ಭೂತಗಳಿಗೆ ಆಧಾರಭೂತನಾದಂಥವನು, ಸಕಲ ಚತುರ್ದಶ ಲೋಕಗಳಿಗೆ ಆಧಾರಭೂತನಾಗಿರುವಂತಹ ಪರಬ್ರಹ್ಮವು ಅದಿಷ್ಟೇ ಅಂತ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನಿಸ್ಸೀಮ ಅಂತ ಕರೆದ್ರು. ನಿಸ್ಸೀಮ ಅಂದ್ರೆ ಅದಕ್ಕೆ ಸೀಮೆನೇ ಇಲ್ಲ ಅಂತ. ಎಷ್ಟೈತಿ ಎಲ್ಲೈತಿ ಅಂತ ಹಿಂಗೆ ಹೇಳಕ್ಕೆ ಪರಿಪೂರ್ಣ ವ್ಯಾಪಕವಾಗಿರುವಂಥದ್ದು ಅಂತ. ಬ್ರಹ್ಮವು ಅಕ್ಷರ ಸ್ವರೂಪವು. ಅದಕ್ಕೆ ಅಕ್ಷರ ಅಂದ್ರೆ ಕ್ಷಯವಿಲ್ಲದ್ದು, ಅಂದ್ರೆ ನಾಶವಿಲ್ಲದೆ ಇರುವಂಥದ್ದು. ಮತ್ತೆ ಇನ್ನೊಂದು ಅರ್ಥ ಏನದಪ್ಪ ಅಂದ್ರೆ ಇದಕ್ಕೆ ಅಕ್ಷರಕ್ಕೆ ಇನ್ನೊಂದು ಹೆಸರಿಂದ ಎಲ್ಲೆಡೆಯೂ ವ್ಯಾಪಿಸಿರುವ ವಸ್ತುವನ್ನು ಅಕ್ಷರವೆನ್ನುತ್ತಾರೆ ಅಂತ. ನೋಡಿ, ಇಂಥದ್ರಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಪರಿಚ್ಛಿನ್ನ ವಸ್ತು ಆಗ್ತದ. ಪರಿಪೂರ್ಣ ಎಂಬ ಶ್ರುತಿ ವಿಚಾರಕ್ಕೆ ಇಲ್ಲಿ ಐದನಪ್ಪ ಬ್ರಹ್ಮ, ಇನ್ನೊಂದು ಕಡೆ ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಅಣುರೇಣ ತೃಣಕಾಷ್ಟಾದಿಗಳಲ್ಲಿ ವರಿತನಪ್ಪ ಅಂತ, ಎಲ್ಲದರಲ್ಲಿ ಪರಿಪೂರ್ಣವಾಗಿರುವಂಥ ಅವನಿಲ್ಲದ ಸ್ಥಳನೇ ಇಲ್ಲ ಅಂತ. ಆ ರೀತಿ ಇರುವಂತಹ ಆ ಪರಬ್ರಹ್ಮವು ಇಲ್ಲಿ ಏನಂತ ಹೇಳ್ತಾನಂದ್ರೆ, ಅತಿ ವ್ಯಾಪ್ತಿ ದೋಷವೇನೆಂದರೆಂಬುದನ್ನು ದೃಷ್ಟಾಂತದ ಮೂಲಕ ವಿವರಿಸುತ್ತೇನೆ. ಹೆಂಗಪ್ಪ ಅಂದ್ರೆ ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಇಬ್ಬರು ವ್ಯಕ್ತಿಗಳು ಬೇರೆ ಊರಿಗೆ ಪ್ರಯಾಣ ಮಾಡುತ್ತಿದ್ದಾರೆ. ಅವರು ಹೋಗುವ ದಾರಿಯಲ್ಲಿ ಒಂದು ಕಾಡು ಸಿಕ್ಕಿತು. ದಾರಿ ಮಧ್ಯದಲ್ಲಿ ಒಂದು ಕಾಡು ಪ್ರವೇಶ, ಅಲ್ಲಿ ಕಾಡು ಸಿಕ್ಕಿತು. ಶ್ರಮ ನಿವಾರಣೆಗಾಗಿ ಅವರು ಒಂದು ಮರದ ಕೆಳಗೆ ಕುಳಿತರು. ಅಂದ್ರೆ ದಣಿಕೆ ಸ್ವಲ್ಪ ಏನಪ್ಪ, ದಣಿಕೆ ದೂರ ಆಗಲಿ ಅಂತಂದು ಒಂದು ಗಿಡದ ನೆರಳಿಗೆ ಕೂತರು. ಧಾರ್ಮಿಕ ವ್ಯಕ್ತಿಗಳಾಗಿದ್ದರಿಂದ ಧರ್ಮ ಪ್ರಸಂಗದ ಮಾತುಗಳನ್ನೇ ಆಡುತ್ತಿದ್ದರು. ಯಾಕಂದ್ರೆ ಅವರು ಈ ಒಂದು ಧರ್ಮದ ಜ್ಞಾನವುಳ್ಳವರಾಗಿದ್ದರು. ಅದಕ್ಕಾಗಿ ಅಂಥ ಮಾತುಗಳನ್ನೇ ಅವರು ಆಡ್ತಾ ಇದ್ರು. ಸಮಾನಶೀಲ ವ್ಯಸನೇಶು ಸಖ್ಯಂ ಎಂಬ ಅರುಕ್ತಿಯಂತೆ ಶೀಲವು ಕಲಿತಾಗಲೇ ಸಹವಾಸ ಬೆರೆಯುತ್ತದೆ. ಯಾಕಂದರೆ ಇಬ್ಬರಲ್ಲಿ ಮಾತುಕತೆ ನಡಿಬೇಕಾಗಿತ್ತು ಅಂದ್ರೆ ಇಬ್ಬರಿಗೆ ಒಂದೇ ಗುಣ ಇದ್ದು ಒಂದೇ ಸಂಪರ್ಕ ಇತ್ತಂದ್ರೆ ಅವರಲ್ಲಿ ಇಬ್ಬರು ಒಂದೇ ಮಾತು ನಡೀತಾವೆ. ಪಾರಮಾರ್ಥಕ್ಕೂ ಮತ್ತು ಪ್ರಪಂಚಕ್ಕೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಪ್ರಪಂಚಿಕರು ಪ್ರಪಂಚ ವಿಷಯಗಳನ್ನೇ ಮಾತಾಡ್ತಾರ. ಪಾರಮಾರ್ಥ ಸಾಧನ ಮಾಡುವಂಥ ವ್ಯಕ್ತಿ ಯಾವತ್ತಿದ್ದು ಪಾರಮಾರ್ಥ ದೃಷ್ಟಿಯಿಂದನೇ ಮಾತಾಡ್ತಾನೆ. ಯಾಕಂದ್ರೆ ಅವನು ತನ್ನ ಏನು ಗುಣ ಇದಾವ, ತನ್ನಲ್ಲಿ ಏನು ಉತ್ಪತ್ತಿ ಆಗ್ತಾವ ಅದನ್ನೇ ಮಾತಾಡೋ ಪ್ರಯತ್ನ ಮಾಡ್ತಾನೆ ಹೊರತು ಪ್ರಪಂಚ ವಿಷಯಕ್ಕೆ ಹೋಗಂಗಿಲ್ಲ. ಪ್ರಪಂಚಿಕನಿಗೆ ಎಷ್ಟೇ ಹೇಳಿದ್ರು ಕೂಡ ಅವನಿಗೆ ಅದು ಇಡಿಸಂಗಿಲ್ಲ, ಆ ಕಡೆ ಮಾತಾಡ್ತಾನೋ. ಅದರಂಗೆ ಇಲ್ಲಿ ಸಮಾನಶೀಲ ಇಬ್ಬರಲ್ಲಿ ಒಂದೇ ರೀತಿ ಇರೋದ್ರಿಂದ ಅವರಲ್ಲಿ ಒಂದೇ ರೀತಿ ಐತೆ ಅಂತ ಹೇಳ್ತಾರೆ. ಇಲ್ಲಿ ಹಸು ಪೂಜನೀಯವಾದ ಪ್ರಾಣಿ. ಭಾರತೀಯವನಿಗೆ ಭೂಮಾತೆ, ಗೋಮಾತೆ, ವೇದಮಾತೆಯವರು ತಾಯಿಯ ನಂತರ ಆಯರು. ಅದರಿಂದ ಗೋಪೂಜೆ ಪ್ರಶಸ್ತಿಯನ್ನು ಕುರಿತು ಅವರು ಬಹುವಾಗಿ ಚರ್ಚಿಸುತ್ತಿದ್ದರು. ಆ ಪಕ್ಕದಲ್ಲೇ ಇದ್ದ ಕಾಡು ಮನುಷ್ಯನು, ಇವರು ಮಾತಾಡಕಲ್ಕ ಕಾಡು ಮನುಷ್ಯನು ಈ ಮಾತುಗಳನ್ನು ಕೇಳಿ ತಾನು ಹಸುವನ್ನು ನೋಡಲೇಬೇಕೆಂದು ತೀರ್ಮಾನಿಸಿದನು. ಆ ಕಾಡಿನಾಗೆ ಇದ್ದಾನವನು. ಇವರು ಅದನ್ನ ವರ್ಣನೆ ಮಾಡಕತ್ತಿದ್ರು. ನಮ್ಮ ಭಾರತದ ಸಂಸ್ಕೃತಿ ಏನಪ್ಪ ಅಂದ್ರೆ, ಹಸು ಅಂದ್ರೆ ಒಂದು ಗೋಮಾತೆ ಅಂತ ಪೂಜನೀಯ ಆಗ್ಯದಪ್ಪ, ಅದನ್ನ ಶ್ರೇಷ್ಠತೆ ಐತೆ, ಅದಕ್ಕೆ ಪೂಜಿಸ್ತಾರ, ಜಗತ್ತಿನಲ್ಲಿ ಅದಕ್ಕೆ ಗೌರವ ಐತೆ ಅಂತ ಇವರು ಮಾತಾಡಕತ್ತಿದ್ರು. ಇದನ್ನ ಕೇಳಿ ಅವನಿಗೆ ಅನಿಸ್ತು, ನಾನು
ಹಸು ನೋಡ್ಬೇಕಲ್ಲ ಅಂತ ಅವನಿಗೆ ಬಂತು ತಲೆಗ. ಹಾಗೆ ಬಂದಾಗ ಈ ಮಾತುಗಳನ್ನು ಕೇಳಿ ತಾನು ಹಸು ನೋಡಲೇಬೇಕೆಂದು ತೀರ್ಮಾನಿಸಿದನು. ಅವನು ಎಂದೂ ಗೋವನ್ನು ಕಂಡವನಲ್ಲ, ಆಕಳು ನೋಡಿದನಲ್ಲ. ಅದರಿಂದ ಸ್ವಾಮಿ, ಗೋವೆಂದರೆ ಹೇಗಿರುತ್ತದೆ, ನಾನು ಅದನ್ನು ದರ್ಶಿಸಬೇಕು, ದಯವಿಟ್ಟು ತಿಳಿಸಿ. ಆಕಳ ಅಂತ ಹೇಳಿರಲ್ಲಪ್ಪ, ಅದು ಹೆಂಗಿರ್ತದ, ಅದು ನನಗೆ ಹೇಳ್ರಿ ಎಂದು ಕೇಳಿದಾಗ, ಅವರನ್ನು ಪ್ರಾರ್ಥಿಸಿದಾಗ, ಆಗ ಅವನಿಗೆ ಹಸುವಿನ ಗುರುತು ಲಕ್ಷಣಗಳನ್ನು ಹೇಳಬೇಕಾಯಿತು. ಹಸುವನ್ನು ತೋರಿಸಿದರೆ ಸರಿಯಾಗುತ್ತದೆ ಎಂದು ಹಸುವಿಗೆ ಗುರುತು ಲಕ್ಷಣಗಳು. ಆದರೆ ಅಲ್ಲಿ ಹಸುವನ್ನು ಹೇಗೆ ತರಬೇಕು, ಲಕ್ಷಣಗಳನ್ನು ಹೇಗೆ ಕಳಿಸಬೇಕಾಯಿತು. ಅಯ್ಯೋ, ಕೊಂಬುಗಳು ಯಾವುದಕ್ಕೆ ಇರುತ್ತವೆ ಅದೇ ಹಸು ಎಂದು ಹೇಳಿಬಿಟ್ಟರು. ಅವ್ರು ಹೇಳಿದ್ರು, ಯಾವುದಕ್ಕೆ ಕೊಂಬ ಇದಾವೆ ನೋಡಪ್ಪ ತಲೆಗೆ, ಅದೇ ನೋಡ ಹಸು ಅಂತ ಹೇಳಿದರು. ಅವನು ಅದನ್ನೇ ನಂಬಿ ಹುಡುಕುತ್ತಾ ಹೋದನು. ದಾರಿಯಲ್ಲಿ ಒಂದು ಕೋಣವೂ ಕಾಣಿತು. ಅವನಿಗೆ, ಅದಕ್ಕೂ ಕೊಂಬ ಇದಾವೆ. ಅದಕ್ಕೂ ಕೊಂಬು ಎಷ್ಟೆಂದು ಸರಿ ಹಸು ಎಂದು ತಿಳಿದು ಅದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಗೋಮಾತೆಯೇ ಸಂದರ್ಶಿ ಧನ್ಯನಾದೆನೆಂದುಕೊಂಡನು. ಇದೇ ಅತಿವ್ಯಾಪ್ತಿ ದೋಷವು ಅಂತ ಹೇಳ್ತಾನ. ಅತಿವ್ಯಾಪ್ತಿ ದೋಷ ಅಂದ್ರೆ ಏನು, ಒಂದು ವಸ್ತುವಿನ ತಿಳಿಸುವ ಸಂದರ್ಭದೊಳಗ ಅದಕ್ಕೆ ಇನ್ನೊಂದು ವಸ್ತುವಿನ ಲಕ್ಷಣ ಅಲ್ಲಿ ಕಲಿಬರಿಕೆ ಆಯ್ತಪ್ಪ ಅಂತಂದ್ರೆ ಅದಕ್ಕೆ ಅತಿವ್ಯಾಪ್ತಿ ದೋಷ ಅಂತ. ಬ್ರಹ್ಮ ಅಂತ ಅಂದಾಗ ಈ ಪರಿಚ್ಛಿನ್ನವಾದ ಏನು ಲೋಕಾದಿಗಳ ಉತ್ಪತ್ತಿಗೆ ಕಾರಣನಾದ ಚತುರ್ಮುಖವುಳ್ಳ ಬ್ರಹ್ಮನಿಗೂ ಇದು ದೋಷ ಹೋಗ್ತದೆ. ಬ್ರಹ್ಮ ಅಂದಾಗ ಅವನು ಬ್ರಹ್ಮ ಅಲ್ಲಪ್ಪ, ಅವನು ಸೃಷ್ಟಿಕರ್ತ ಅಂತ. ಅವನು ವ್ಯಾಪಕ ಅಲ್ಲ, ಪರಿಚ್ಛಿನ್ನ. ಒಂದು ಲೋಕದಲ್ಲಿ ಒಂದು ಕಾಲದಲ್ಲಿ ತೋರ್ತಕ್ಕಂಥವ್ರು ಇವರು. ಆದರೆ ಈ ಪರಬ್ರಹ್ಮ ಅಂದಾಗ ಆ ದೋಷ ಅದರಲ್ಲಿ ಹೋಗಬಾರ್ದು ಅಂತ ಹೇಳೋದು ಕೈಲಿ ಹೇಳಕ್ಕೆ ಹೊಂಟಿಟ್ರ. ಅಂದ್ರೆ ಒಂದು ಅತಿವ್ಯಾಪ್ತಿ ದೋಷ ಬರ್ತದೆ ನೋಡಿ, ಹಿಂಗೆ ತಿಳಿದ್ರೆ ತಪ್ಪಾಗ್ತದ ಅಂತ ಹೇಳ್ತಾನೆ. ಹೀಗೆ ಇರುವುದು ಅಲ್ಲಿ ಕೋಣಕ್ಕೆ ಉಂಟು ಇದೆ ಅತಿವ್ಯಾಪ್ತಿ ದೋಷವು. ಗಂಗಮಚರ್ಯವಿರುವುದು ಗೋವೆಂದರೆ ಅದು ಅಸಾಧಾರಣ ಲಕ್ಷಣ. ಹಾಗೆಯೇ ಬ್ರಹ್ಮವನ್ನು ಅಕ್ಷರವೆಂದು ಹೇಳಿದರೆ ಆ ಮಾತು ಪ್ರಮಾಣಕ್ಕೂ ಮಾಯೆಗೂ ಅರ್ಥವಾಗುತ್ತದೆ. ನೋಡು, ಮಾಯೆಗೂ ಅರ್ಥ ಆಗ್ತದೆ ಇದು ಮಾತು. ಮತ್ತೆ ಮಾಯ ಅಂದ್ರೆ ಸಾಮಾನ್ಯ ಐತೇನೋ, ಎಲ್ಲ 14 ಲೋಕಗಳಲ್ಲಿ ಅದರ ಆಧೀನ, ಮಾಯದ ಆಧೀನ ಐತೆ. ಮತ್ತೆ ಅದಕ್ಕೂ ಬ್ರಹ್ಮ ಅಂತಾರೆ ಕೆಲವರು ಮತವಾದಿಗಳು. ಆ ಕಡೆ ಹೋಗ್ತದಲ್ಲ ಅರ್ಥ ಅಂತ. ಹೆಂಗ ಇವನಿಗೆ ಹಸು ಅಂದ ತಕ್ಷಣ ಅದರ ಸರಿಯಾದ ಲಕ್ಷಣ ತಿಳಿಲಾರ್ದದಕ್ಕೆ ಇವನು ಪಾಣನ್ನೇ ಹಸು ಅಂತ ತಿಳ್ಕೊಂಡನು. ಹಂಗ ಇದು ಬ್ರಹ್ಮ ಅಂದಾಗ ಹಂಗ ಆ ಕಡೆ ಲಕ್ಷಣ ಹೋಗಬಾರ್ದು, ಇದು ದೋಷ ಬರ್ತದೆ ನೋಡು ಅಂತ ಹೇಳ್ತಾನೆ. ಹೀಗೆ ಅಕ್ಷರವೆಂದರೆ ಹೇಳಲ್ಪಡುವ ಮಾಯೆಯೂ ಪ್ರಣವಕ್ಕೂ ಪರಮವಾದ ಶ್ರೇಷ್ಠವಾದ ವಸ್ತುವೇ ಬ್ರಹ್ಮ. ಆ ಎರಡು ಸೋಪಾದಿಕ ಬ್ರಹ್ಮವು ನಿರುಪಾದಿಕ ಎರಡು ಸವಿಶೇಷವಾದರೆ ಬ್ರಹ್ಮವು ನಿರ್ವಿಶೇಷವು. ಸೋಪಾದಿಕ ಬ್ರಹ್ಮ ಒಂದು, ನಿರುಪಾದಿಕ ಬ್ರಹ್ಮ ಒಂದು. ಸೋಪಾದಿಕ ಅಂದ್ರೆ ಅದಕ್ಕೆ ಲಕ್ಷಣ ಹೇಳಕ ಬರ್ತದ, ಅದಕ್ಕೆ ಅಳತಿ ಹೇಳಕ ಬರ್ತದ. ಆದ್ರೆ ನಿರುಪಾದಿಕ ಇದಕ್ಕೆ ಉಪಾಧಿ ಅದ ನೋಡು, ಅದಕ್ಕೆ ಸೋಪಾದಿಕ. ಉಪಾಧಿ ಐತಿಯಲ್ಲ ಬ್ರಹ್ಮನಿಗೆ, ಒಂದು ಮಾಯೆ ಅನ್ನುವಂಥದ್ದು ಒಂದು ಉಪಾಧಿ ಐತಿ. ಆ ಉಪಾಧಿಯಿಂದ ಹಿಡಿದು ಕೇಸಿ ಎಲ್ಲ ವ್ಯವಹಾರ ನಡೆದ. ಆದರೆ ಪರಬ್ರಹ್ಮಗ ಯಾವ ಉಪಾಧಿ ಇಲ್ಲ, ಅದಕ್ಕೆ ನಿರುಪಾದಿಕವಾಗಿರುವಂಥದ್ದು. ಆ ಬ್ರಹ್ಮವನ್ನು ತಿಳಿದುಕೊಂಡು ಯೋಗಿಗಳು ಜನ್ಮ ಜರ ಮರಣ ವಿಮುಕ್ತಿಯನ್ನು ಹೊಂದಿ ನನ್ನನ್ನೇ ಹೊಂದುತ್ತಾರೆ ನೋಡು ಅರ್ಜುನ ಅಂತ ಹೇಳ್ತಾನ. ಯಾರನ್ನ ತಿಳಿದ್ರೆ ನನ್ನ ಹೊಂದಕ್ಕಾಗ್ತದ? ಅಲ್ಲೇನು ಹೇಳ, ನನ್ನನ್ನೇ ಶರಣಾಗತನಾಗು, ನಾನು ನಿನಗೆ ಮುಕ್ತಿಯನ್ನು ಕೊಡ್ತೀನಿ ಅಂತ ಹೇಳ್ಯಾನ. ನನ್ನ ಅಂದಾಗ ಏನು, ಆತ್ಮನಾದ ನಾನು. ನನ್ನನ್ನು ನೀ ತಿಳಿದಪ್ಪ ಅಂದ್ರೆ ನನ್ನಲ್ಲಿ ನೀವು ಆ ಮೋಕ್ಷವನ್ನು ಪಡಿತೀರಿ. ಅಂದ್ರೆ ನನ್ನನ್ನು ಪಡೆದ ನಾನೇ ನೀನಿದ್ದಿ, ನೀನೇ ನಾನೀನಿ ಅಂತ ಅರ್ಥ. ಅಲ್ಲಿ ಆತ್ಮನೇ ನಾನಿದ್ದೇನೆ. ಆ ಆತ್ಮ ಸ್ವರೂಪವನ್ನು ನೀ ತಿಳಿದಪ್ಪ ಅಂದ್ರೆ ನೀ ಮುಕ್ತ ಆಗ್ತಿದ್ದಿ. ಅಂದ್ರೆ ಈ ಜನ್ಮ ಮರಣ ರೂಪವಾದ ಸಂಸಾರ ಚಕ್ರದಿಂದ ನೀ ಬಿಡುಗಡೆ ಹೊಂದುತ್ತಿದ್ದೆ. ಅರ್ಜುನ, ಅಧ್ಯಾತ್ಮವೆಂದರೆ ಏನದಲ್ಲವೇ ನಿನ್ನ ಪ್ರಶ್ನೆ ಕೇಳಿದ್ದು? ಇದು ತ್ವಂ ಪದದ ವಿಮರ್ಶೆಗಾಗಿ ಸಂಬಂಧಿಸಿದ ವಿಷಯವಾಗಿದೆ. ತ್ವಂ ಪದದ ವಿಮರ್ಶೆ ಅಂದ್ರೆ ಅದನ್ನು ಚರ್ಚೆ ಮಾಡುವಂತ ವಿಷಯವಾಗಿದೆ. ಯಾಕಂದ್ರೆ ಅಧ್ಯಾತ್ಮವೆಂದರೆ ಏನಂತ ನೀ ಕೇಳಿದ್ದಲ್ಲ. ಅಧ್ಯಾತ್ಮ ಅಂದ್ರೆ ಏನು? ಆತ್ಮ ಆದಿ ಪ್ಲಸ್ ಆತ್ಮ, ಅಲ್ಲಿ ಅದಕ್ಕೆ ಅಧ್ಯಾತ್ಮ ಅಂತಾರ. ಮೊದಲಿರೋದು ಯಾವ್ದಾದ? ಆತ್ಮನೇ ಆದ.
ಈಗೂ ಆತ್ಮನೇ ಅದ, ಮುಂದನೂ ಆತ್ಮನೇ ಇರ್ತದ. ಅದಕ್ಕೆ ವ್ಯತಿರಿಕ್ತವಾದ ವಸ್ತುಗಳು ಎಲ್ಲವೂ ಮಾಯಿಕವಾಗ್ಯಾವ ಅಂತ ಹೇಳ್ತಾನೆ. ಅಂತ ಆತ್ಮನ ಬಗ್ಗೆ ನೀ ಕೇಳಿದ್ದಲ್ಲಪ್ಪ, ಅದು ತ್ವಂಪದದ ವಿಷಯವಾಗಿದೆ ಅಂತ ಹೇಳ್ತಾನೆ. ಎಲ್ಲಿ ಆತ್ಮನ ಚರ್ಚೆ ನಾನ್ಯಾರು ಅಂತ ವಿಷಯ ಬಂದಾಗ ಅದು ತ್ವಂಪದದ ಚರ್ಚೆ ಆಗ್ತದೆ. ನಾನ್ಯಾರಪ್ಪ ಅಂತ ವಿಚಾರ ಮಾಡಿದಾಗ ಇಲ್ಲಿ ಸಾಧಾರಣವಾಗಿ ಎಲ್ಲರೂ ತಿಳಿದುಕೊಳ್ಳುವ ವಿಷಯವಲ್ಲ ಇದು. ಎಲ್ಲರಿಗೂ ತಿಳಿಯುವಂಥ ವಿಷಯ ಏನು ಅಂದರೆ ಎಲ್ಲರಿಗೂ ತಿಳಿಯತಕ್ಕಂಥ ಸಾಮರ್ಥ್ಯ ಇಲ್ಲ. ಯಾಕಪ್ಪ ಅಂತಂದರೆ ಅಧಿಕಾರಿಯಾದವನು ಮಾತ್ರ ತಿಳಿದುಕೊಳ್ಳುತ್ತಾನೆ. ಅಂದರೆ ಈ ಒಂದು ಆಧ್ಯಾತ್ಮ ವಿಚಾರವನ್ನು ಎಲ್ಲರೂ ಸಾಮಾನ್ಯ ಲೌಕಿಕ ವಿಷಯದಲ್ಲಿ ತೊಡಗಿದಂಥವರು, ಈ ವ್ಯಾವಹಾರಿಕ ಪ್ರಪಂಚವುಳ್ಳವರು ಅಂತ ಅರ್ಥ ಅಲ್ಲ. ಅವ್ರ ಪ್ರಪಂಚ ಇರಲಿ ಇರದೇ ಇರಲಿ, ಆ ಮಾತು ಬೇರೆ, ಅವ್ರ ಭೋಗ ಕರ್ಮಾನುಸಾರವಾಗಿ. ಆದರೆ ಈ ಪ್ರಪಂಚ ವ್ಯವಹಾರ ಪ್ರಪಂಚದೊಳಗೆ ಇದ್ದೂ ಕೂಡ ತನ್ನ ಸ್ವರೂಪದ ಬಗ್ಗೆ ತಿಳುವಳಿಕೆ ಯಾರು ಪ್ರಯತ್ನ ಮಾಡ್ತಾರಲ್ಲ ಅಂಥವ್ರಿಗೆ ಇದು ತಿಳಿತದೆ ಹೊರತು ಅದೇ ಪ್ರಪಂಚವೇ ಸತ್ಯ ಅಂತ ಕುಂತವ್ರಿಗೆ ಇದು ಎಂದು ತಿಳಿಯಂಗಿಲ್ಲ ಅಂತ ಹೇಳ್ತಾನೆ. ಅವರು ಇದಕ್ಕೆ ಅಧಿಕಾರಿಗಳು ಅಲ್ಲ ನೋಡು. ಅದಕ್ಕೆ ಒಂದು ಮಾತು ಮಹಾಲಿಂಗರು ಕೂಡ ಹೇಳ್ತಾರಲ್ಲ, ಎಲ್ಲೆಲ್ಲಿ ಇದು ಯಾರಿಗೆ ಯಾವ ರೀತಿಯಿಂದ ತಿಳಿತದಪ್ಪ, ಎಲ್ಲರಿಗೆ ಇದು ತಿಳಿಯೋ ಮಾತು ಯಾಕಲ್ಲ ಅಂತಂದರೆ ಅದಕ್ಕೆ ಸರಿಯಾದ ಭೂಮಿ ಬೇಕಂತ. ಹೊಲ ಹಸವಾಗಿ ಇತ್ತು, ಸ್ವಚ್ಛ ಇತ್ತು, ಭೂಮಿ ಅದ ಇತ್ತಪ್ಪ ಅಂತಂದ್ರೆ ಅದ್ರಾಗ ಬಿತ್ತಿದ ಬೆಳೆ ಹೆಂಗೆ ಫಲ ಕೊಡ್ತದೋ ಅದರಂಗ ಮುಮುಕ್ಷು ಸಾಧನ ಅವಸ್ಥೆಯಲ್ಲಿದ್ದಂಥ ಮೋಕ್ಷದ ಅಪೇಕ್ಷೆ ಉಳ್ಳಂಥವನು, ನಾನು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು, ನನ್ನನ್ನು ನಾನು ತಿಳಿದು ಕೃತಾರ್ಥನಾಗಬೇಕು, ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಇಚ್ಛೆ ಇರಬೇಕಲ್ಲ. ಎಷ್ಟು ಮಂದಿಗೆ ಇದು ಇಚ್ಛೆ ಇರ್ತದಂದ್ರೆ ಎಲ್ಲೋ ಒಬ್ಬರಿಗೆ ಅಂತ. ಅಂಥದ್ರಲ್ಲಿ ಇಂಥ ಇಚ್ಛೆ ಉಳ್ಳವರಿಗೆ ಮಾತ್ರ ನನ್ನ ತಿಳಿಯಲಿಕ್ಕೆ ಸಾಧ್ಯ ಆದ, ಉಳಿದವರಿಗೆ ಇದು ತಿಳಿಯಂಗಿಲ್ಲ ಅಂತ ಹೇಳ್ತಾನೆ. ಹೀಗೆ ತತ್ಪದಾರ್ಥ ವಿಷಯದಲ್ಲಿ ಕ್ಲಿಷ್ಟವಿಲ್ಲ, ಶ್ರದ್ಧೆ ಇದ್ದರೆ ಸಾಕು. ಶಾಸ್ತ್ರ ಉಪನಿಷತ್ತುಗಳಿಂದ ತತ್ಪದಾರ್ಥವು ಬ್ರಹ್ಮವಿಂತಹುದೆಂದು ನಂಬಿ ತಿಳಿದುಕೊಳ್ಳುತ್ತಾನೆ. ತ್ವಂಪದದಲ್ಲಿ ಬಹಳ ಕಷ್ಟ ಅದ. ಯಾಕಂದ್ರೆ ತ್ವಂಪದದ ಜೀವನ ವಾಚಾರ್ಥ ಲಕ್ಷಾರ್ಥ ಎರಡು ಹೇಳ್ತಾವ. ಅಷ್ಟು ಸುಲಭವಾಗಿ ಅದು ತಿಳಿಯಂಗಿಲ್ಲ. ಆದ್ರೆ ತತ್ಪದದಲ್ಲಿ ಇಷ್ಟು ಕಷ್ಟ ಇಲ್ಲ ಅಂತ ಹೇಳ್ತಾನೆ. ಇದು ಸರಳವಾಗಿ ತಿಳಿತಾನ ಮುಮುಕ್ಷು. ಆದ್ರೆ ಅವನು ತಿಳ್ಕೊಳ್ಳಬೇಕಂತ ಇಚ್ಛೆ ನಂಬಿಕೆ ಇರಬೇಕಷ್ಟೇ. ಅದಿದ್ರೆ ಅವನು ತಿಳಿತಾನ ಅಂತ ಹೇಳ್ತಾನ. ತ್ವಂಪದಾರ್ಥವು ಹಾಗಲ್ಲ. ತ್ವಮ್ ಅಂದ್ರೆ ನಾನು ಯಾರು ಅಂತ ವಿಚಾರ ಬಂದಾಗ, ತ್ವಮ್ ಅಂತಂದ್ರೆ ಇಲ್ಲಿ ಹೇಳ್ತೀವಲ್ಲ, ತತ್ ತ್ವಮ್ ಅಸಿ. ತತ್ ಅಂದ್ರೆ ಪರಮಾತ್ಮ, ತ್ವಮ್ ಅಂದ್ರೆ ಜೀವಾತ್ಮ, ಅಸಿ ಅಂದ್ರೆ ಆ ಪರಮಾತ್ಮನೇ ಜೀವಾತ್ಮ ರೂಪದಿಂದ ಇದ್ದಾನೆ ಅಂತ ಹೇಳಿದ್ರು ಅವರು ತತ್ವಮಸಿ ಮಹಾವಾಕ್ಯದ. ಇದರಲ್ಲಿ ಕಠಿಣ ಯಾವದ? ತ್ವಂಪದಾರ್ಥವೇ ಬಹಳ ಕಠಿಣ ಅದ. ಅದಕ್ಕೆ ನಿಜಗೊಂಡ್ರು ಪರಮಾನುಭವ ಬೋಧೆಯಲ್ಲಿ ತ್ವಂಪದಾರ್ಥದ ಲಕ್ಷಣವನ್ನು ತಿಳಿಸೋದಕ್ಕೆ ಒಂದೊಂದು ಸಂಧಿಗಳ ರಚನೆ ಮಾಡ್ಕೊಂತ ಬಂದರು ಅವರು. ಪ್ರಾರಂಭದಲ್ಲಿ ಒಂದು ಸಂಧಿ, ಎರಡನೇ ಸಂಧಿಯಲ್ಲಿ ತ್ವಂಪದಾರ್ಥನೇ ಹೇಳ್ಯಾರ ಅವರು. ಅಷ್ಟು ಕಷ್ಟ ಐತೆ ಅಂತ ಅದು ತಿಳಿಯೋದು. ಅಷ್ಟು ಸುಲಭವಾಗಿ ಎಲ್ಲರಿಗಿದು ಆ ಒಂದು ಭ್ರಮ ಅನ್ನುವಂಥದ್ದು, ದೇಹಾಭಿಮಾನ, ದೇಹವೇ ನಾನೆಂಬ ಬುದ್ಧಿ ಸುಮ್ಮನೆ ನಾಶ ಆಗೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾನೆ, ತ್ವಂಪದಾರ್ಥವು ಶೋಧನೆ ಮಾಡಬಲ್ಲವನಾಗುತ್ತಾನೆ. ಸ್ವಭಾವಾಧ್ಯಾತ್ಮ ಉಚ್ಚತೆ, ಸ್ವಭಾವವೇ ಆಧ್ಯಾತ್ಮವೆಂದು ಹೇಳಲ್ಪಡುತ್ತದೆ. ಯಾವುದರ ಸ್ವಭಾವ? ಇದಕ್ಕೆ ಮುಂಚೆ ಹೇಳಿದ ಬ್ರಹ್ಮದ ಸ್ವಭಾವವೇ ಆಧ್ಯಾತ್ಮವೆಂದೆನಿಸಿಕೊಳ್ಳುತ್ತದೆ. ಬ್ರಹ್ಮವೇ ನಮ್ಮ ಶರೀರದಲ್ಲಿ ನಾನೆಂಬ ರೂಪದಲ್ಲಿದೆ. ಅದೇ ಅಧ್ಯಾತ್ಮವು. ಎಲ್ಲಿ ಅದಪ್ಪ ಅದು? ನೀ ಹೇಳಿಕೆ ಅಂತ ತಿರುಗುತ್ತದಲ್ಲ, ನಾನು 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 ಕಣ್ಣನ್ನು ಬೇರೆ ಇಂದ್ರಿಯಗಳಿಗೆ ಬಂದಾಗ ಆಯಾ ಇಂದ್ರಿಯಗಳಲ್ಲಿ ಅಭಿಮಾನ ವಹಿಸಿ ಒಂದ್ಸಲ ನಾನು ಮನಸ್ಸು, ಒಂದ್ಸಲ ಬುದ್ಧಿ ನಾನು, ಒಂದ್ಸಲ ಇಂದ್ರಿಯ ನಾನು, ಒಂದ್ಸಲ ಕಾಲು ನಾನು, ಕರ್ಮೇಂದ್ರಿಯ ನಾನು, ಏನೋ ಹೇಳು, ಏನಾದ್ರೆ ಹೇಳು, ಯಾರು ಬೇಡ ಅಂತ. ಆದರೆ ಇವೆಲ್ಲ ವಸ್ತುಗಳನ್ನು ಬೇರಿಟ್ಟಾಗ ನೀನು ಯಾರಂದ್ರೆ ನೀನೇ ಬ್ರಹ್ಮ ಅಂತ ಸುಮ್ಮನೆ ಔಟ್ರ ಮೇಲೆ ಆರೋಪ ಮಾಡಿಕೊಂತ ಹೊಂಟಿದ್ದೀನಿ. ಮಂದಿವು ಸಾಮಾನು ಹೆಂಗೆ ನಾನಪ್ಪ ನಾನಂತ, ನೀನೇನು ಅದು ಸಾಮಾನು ನೀನಲ್ಲ. ಆದ್ರೆ ನೀ ಹೇಳೋನು ಸುಳ್ಳಲ್ಲ, ನೀನೇ ಕರೆ. ಆದ್ರೆ ಅದನ್ನ ಆರೋಪ ಮಾಡಿಕೊಂಡಿದ್ದೆ. ಇದನ್ನ ಬುಟ್ಟಿ ಅಂದ್ರೆ ನೀನೇ ಇದ್ದಿ ಪರಮಾತ್ಮ ಅಂತ. ಅದಕ್ಕೆ ಇಲ್ಲಿ ನಾನು ಅಂತದಲ್ಲ ಇದು.
ಯಾವಾಗಲೂ ಎದ್ದಾಗಲಿಂದ ಹಿಡಿದು ಮಲಿಗೆ ತನ ನಾನು ಅಂತಿರ್ತದ ನೋಡು. ಇದು ಒಂದು ತೆಗೆದು ನೋಡಿದೆ ಅಂದ್ರೆ ಅದೇ ನೋಡು ಆತ್ಮ ಸ್ವರೂಪ, ಅದ ಭಾವರೂಪದಲ್ಲಿ ಐತೆ ಅಂತ ಹೇಳ್ತಾನ. ಅದು ಪರೋಕ್ಷನೂ ಅಲ್ಲ, ಅದು ಅಪರೋಕ್ಷ ಐತೆ. ಹೀಗೆ ನಾನೆಂಬ ವಸ್ತುವನ್ನು ಆಶ್ರಯಿಸಿಯೇ ಈ ದೇಹ, ಇಂದ್ರಿಯಗಳು, ಪ್ರಾಣ, ಅಂತಃಕರಣ ಇವೆ. ಯಾರನ್ನ ಆಶ್ರಯ ಮಾಡಿಕೊಂಡವು? ದೇಹ ಯಾರನ್ನ ಆಶ್ರಯ ಮಾಡಿಕೊಂಡಿ? ನಾನಂಬವನ್ನ ಆಶ್ರಯ ಮಾಡಿಕೊಂಡಿ ದೇಹ ಐತೆ. ಅಂತಃಕರಣ ಯಾರ ಆಶ್ರಯ ಇದೆ? ನಾನಂಬವನ್ನ ಆಶ್ರಯ. ನಾನಂಬವನ್ ತೆಗಿ, ಅವು ಏನಿಲ್ಲ, ಜಡ ಇದಾವ, ಕಲ್ಲು ಕಟ್ಟಿಗಿದ್ದಂಗೆ. ಅವಕ್ಕೆ ಏನು ಗೊತ್ತಿಲ್ಲ, ತಿಳಿದಿಲ್ಲ. ನಾನು ನೋಡಿದೆಪ್ಪ, ನಾನು ಕೇಳಿದೆ ಅಂದ್ರೆ ಈ ಕೇಳೋದು ಕಿವಿ ಕೆಲಸ ಐತೆ, ನೋಡೋದು ಕಣ್ಣಿನ ಕೆಲಸ ಐತೆ. ಈ ಕಣ್ಣು ಕಿವಿ ಯಾರ ಆಶ್ರಯದೊಳಗ? ನಿನ್ನ ಆಶ್ರಯದೊಳಗ ಅವು ಕೇಳ್ಯಾವ, ತಿಳಿತಾವ, ಮಾಡ್ತಾವ. ಅದಕ್ಕೆ ಆಧಾರ ನೀ ಐತಿ, ಆದ್ರೆ ಇವ್ರ ಆರೋಪ ನೀನು ಮಾಡಿಕೊಂಡಿದ್ದಿ. ಹೀಗೆ ನಾನು ಎಂಬ ವಸ್ತು ಎಲ್ಲರೊಡನೆ ಸಂಬಂಧಿಸಿ ಎಲ್ಲದಕ್ಕೂ ಅತೀತವಾಗಿದೆ. ಅದನ್ನು ಶೋಧನ ಮಾಡಿಕೊಂತ ಹೋದೆ ಅಂದ್ರೆ ಬಹಳ ಅತೀತ ಐತೆ. ಅಂದ್ರೆ ಇಷ್ಟು ಸುಲಭವಾಗಿ ಇಂದ್ರಿಯಕ್ಕೆ ಗೋಚರ ಆಗುವಂತ ವಸ್ತು ಅಲ್ಲ ಅದು. ಕರೆಂಟ್ ಫ್ಯಾನಿನೊಡನೆ ಸೇರಿದಾಗ ಫ್ಯಾನು ಬೀಸುತ್ತದೆ, ಬಲ್ಬ್ನೊಂದಿಗೆ ಸೇರಿದಾಗ ಬಲ್ಬ್ ಪ್ರಕಾಶಿಸುತ್ತದೆ. ಅದು ನಾನಂಬದು ಯಾವ್ದ್ರಾಗ ಸೇರ್ತದ ಅದು ಕೆಲಸ ಮಾಡ್ತದೆ ನೋಡು. ಕಣ್ಣಿನಾಗ ಸೇರಿದಾಗ ಕಣ್ಣು ಕೆಲಸ ಮಾಡ್ತದೆ, ಕಿವಿಯಾಗ ಸೇರಿದಾಗ ಕಿವಿ ಕೆಲಸ ಮಾಡ್ತದೆ. ಅದು ಒಂದು ಇದ್ದಿಲ್ಲ ಅಂದ್ರೆ ಇವೆಲ್ಲಸು ಸುಮ್ಮನೆ ಹೆಣ ಬಿದ್ದಂಗೆ ಬಿದ್ದಿರ್ತಾವ. ಇದು ಅನುಭವ ಅದ ಎಲ್ಲರಿಗೆ. ನಿದ್ದೆಗ ಇದು ಇಲ್ಲ, ಅದಕ್ಕೆ ಇವೇನಿಲ್ಲ, ಸುಮ್ಮನೆ ಬಿದ್ದಾವ, ಏನು ಮಾತಿಲ್ಲ, ಕತೆ ಇಲ್ಲ. ಯಾಕೆ? ಅದು ಸೇರಿಸಿದ್ರೆ ಇದು ಕೆಲಸ ಮಾಡ್ತಾವಂತ. ಕರೆಂಟು ಇವು ಜಡವಾದ ಇದಾವ, ಫ್ಯಾನ್ ಬಲ್ಬ್ಗಳು ಇವ್ರಲ್ಲೇ ಐತೆ, ಪ್ರಕಾಶ ಇಲ್ಲ. ಆದ್ರೆ ಕರೆಂಟಿನ ಸಂಬಂಧಪಟ್ಟಾಗ ಅವು ಕೆಲಸ ಮಾಡ್ತಾವ. ಆದ್ರೆ ಇಲ್ಲಿ ಆರೋಪ ಆಗ್ತದ ಅಷ್ಟೇ. ಹೀಗೆ ಕರೆಂಟ್ ಇಲ್ಲದೆ ಯಾವ ಉಪಕರಣ ಕೆಲಸವೂ ಮಾಡಬಾರದು. ಅದೇ ರೀತಿ ನಾನು ಎಂಬ ಆತ್ಮಶಕ್ತಿ ವಿದ್ಯುತ್ ಶಕ್ತಿ ಅಂತೆಯುವುದು ಅದರೊಡನೆ ಸಂಬಂಧಿಸಿದಾಗಲೇ ಕಣ್ಣು, ಮೂಗು, ಕಾಲು, ಕೈ, ಮನೋಬುದ್ಧಿಯಾದಿ ಕೆಲಸ ಮಾಡುತ್ತವೆ. ಇದು ಎಲ್ಲಿಂದ ಮಾಡ್ತಾವ? ಅದು ನಾನು ಅಂತಿದ್ದಲ್ಲಪ್ಪ, ಅದರಿಂದ ನೀವು ಎಲ್ಲವೂ ಮಾಡಕತ್ತೇವ ನೋಡು. ಆದ್ರೆ ಅದು ನಾನಂಬುದು ಕಡಿಗೆ ಅದ, ಇದ್ರ ಮೇಲೆ ಆರೋಪ ಆಗ್ಯದ ಅಷ್ಟೇ. ಹೀಗೆ ಈ ನಾನು ನೋಡುತ್ತೇನೆ, ನಾನು ಮೂಸುತ್ತೇನೆ, ನಾನು ಕೈಯಿಂದ ಕೊಡುತ್ತಿದ್ದೇನೆ, ನಾನು ಮನಸ್ಸಿನಿಂದ ಸಂಕಲ್ಪ ಮಾಡುತ್ತೇನೆ, ನಾನು ಬುದ್ಧಿಯಿಂದ ನಿಶ್ಚಯಿಸುತ್ತೇನೆ. ಪ್ರತಿ ಇಂದ್ರಿಯದೊಡನೆ ನಾನು ಸೇರಿದಾಗಲೇ ಈ ಇಂದ್ರಿಯವು ಕೆಲಸ ಮಾಡಬಲ್ಲದು. ಆ ನಾನು ಎಂಬುದು ಯಾರು ಸ್ವತ್ತಪ್ಪದು? ಏನೇ ಇವು ಇಂದ್ರಿಯಗಳ ಸ್ವತ್ತೈತೇನೆ? ಎಲ್ಲ ಆತ್ಮನ ಸ್ವತ್ತು ನೋಡೋದು, ನಿನ್ನ ಸ್ವರೂಪ ಅದು. ನಿನ್ನಿಂದ ಇವೆಲ್ಲ ಕೆಲಸ ಮಾಡ್ತಾವ, ಆದ್ರೆ ನಿನ್ನ ಆಶ್ರಯ ಇಲ್ಲ, ಇವು ಬೆಳಗ ತಾಕತ್ತಿಲ್ಲ ಇವಕ್ಕ. ಆದ್ರೆ ನಿನ್ನನೇ ಮರೆಸಿದ ನೋಡು. ಹಾಗೆ ತಾಯಿ ತಂದೆಗಳು ಕೊಟ್ಟಿದ್ದಾದರೆಯೇ ಕಂಪನಿಯಿಂದ ತರಿಸಿದ್ದಾರೆ ಅಲ್ಲ. ಏನಿದೆ? ಯಾರು ನಾನಂಬವನ್ನ ಯಾರು ತಂದೆ ತಾಯಿ ಕೊಟ್ಟಾರ? ನಮಗ ಯಾರನ್ನು ತಂದು ಕೊಟ್ಟಾರೇನು? ಎಲ್ಲಿಂದ ತರಿಸಿವೇನು? ಇಲ್ಲ ನೋಡೋದು. ತಾಯಿ ತಂದೆ ಕೊಡಕ್ಕೆ ಬರ್ತದೇನಿದು? ಕೊಡಕ್ಕೆ ಬರಂಗಿಲ್ಲ. ಜೀವನ ಪರಮಾತ್ಮನ ಕೊಡಕ್ಕೆ ಬರ್ತದ. ನೀನು ಇಷ್ಟು ಮಂದಿ ಇಲ್ಲಿದ್ದೀರಿ, ಒಂದು ಮಾತನ್ನು ಕೇಳುತ್ತೇನೆ, ಕೋಪ ಬರುವುದಿಲ್ಲವೇ? ಸಾಯಂಕಾಲದ ಹೊತ್ತಿಗೆ ಸಾಯಲು ಯಾರು ಸಿದ್ಧರಾಗಿದ್ದೀರಿ? ಕೈಗಳನ್ನು ಎತ್ತಿ. ಯಾರಿಗೂ ಇಷ್ಟವಿಲ್ಲ. ಯಾಕೆಂದರೆ ನಿತ್ಯ ಶಾಶ್ವತವಾಗಿರಬೇಕೆಂದು ಎಲ್ಲರ ಇಷ್ಟ. ಸಾವು ಎಂದರೆ ಯಾರಿಗೂ ಬೇಡ, ಯಾರಿಗನ ಅಪೇಕ್ಷದನೇ ಇಲ್ಲ. ಇಷ್ಟವಿಲ್ಲದರೆ ಮಾತ್ರಕ್ಕೆ ಸಾವು ತಪ್ಪಿತೆ. ಅದೇನು ನಮಗೆ ಇಷ್ಟ ಇಲ್ಲ ಅಂದ್ರೆ ತಪ್ಪದೇನೋ? ತಪ್ಪದಲ್ಲ. ರಾಮನು ಹೋದ, ಕೃಷ್ಣನು ತೀರಿಕೊಂಡ, ಬುದ್ಧನೂ ಇಲ್ಲ, ಶಂಕರನು ಹೋದ, ಗಾಂಧೀಜಿ ಸತ್ತರು, ರಮಣ ಮಹರ್ಷಿ ಹೊರಟು ಹೋದರು. ಅವರ ಮುಂದೆ ನಾವು ಹಿಂದೆ ತಪ್ಪದೇ ಹೋಗಬೇಕು. ಅವ್ರ ಮುಂದೆ ಹೋಗ್ಯಾರಂದ್ರೆ ನಾವು ಹಿಂದಿನ ದಾರಿ ಹಿಡಿಯಬೇಕಲ್ಲ. ಆದರೂ ನಾವು ಸಾವಿಗೆ ಸಮ್ಮತಿ ತೋರಿಸುವೆವು. ಇದಕ್ಕೆ ಕಾರಣವೇನು? ಏನಪ್ಪ ನಾವು ಸಾವಿಗೆ ಸಮ್ಮತಿ ತೋರಿಸುವಲ್ಲ, ಇದಕ್ಕೆ ಕಾರಣ ಏನು ಅಂತಂದ್ರೆ ಆತ್ಮನಿಗೆ ಸಾವಿಗೆ ಸಂಬಂಧವಿಲ್ಲ. ಯಾಕೆ? ಅವರು ಹೋಗ್ಯಾರ ಖರೆ, ಅವ್ರು ಹಿಂಗೆ ಹೋಗಿಲ್ಲ. ಅವರು ಮಹಾತ್ಮರು ಹಿಂಗೆ ಆಗಿ ಹೋಗ್ಯಾರೇನೋ. ಅವರು ಕೃಷ್ಣ, ರಾಮ, ಅನೇಕ ಮಂದಿ ಶರಣರಾಗಿ ಹೋದ್ರು. ಅವ್ರು ತಿಳ್ಕೊಂಡ್ರು ಶರೀರಕ್ಕೆ ಸಾವಾದೆ ಹೊರತು ಒಳಗಿರುವ ಆತ್ಮನಿಗೆ ಸಾವಿಲ್ಲ ಅಂತ.
ಹಾಗೆ ಸಾವು ದೇಹಕ್ಕೆ ಮಾತ್ರವಷ್ಟೇ ನಿತ್ಯ ವಸ್ತು, ಅದರಿಂದ ಅದು ಸಾವನ್ನು ಒಪ್ಪಿಕೊಳ್ಳುವುದಿಲ್ಲ. ಆತ್ಮನಿಗೆ ಸಾವಿಲ್ಲ, ನಿತ್ಯ ವಸ್ತು ಎಲ್ಲಿಂದ ಸಾವು ಹೇಳಕ್ಕೆ ಬರ್ತದೆ? ಹೀಗೆ ಆತ್ಮನಿಗೆ ನಿದ್ದೆಯೂ ಇಲ್ಲದಾಗ ಸಾವೆಲ್ಲಿಯದು? ಮತ್ತೆ ಆತ್ಮನಿಗೆ ಇವೆಲ್ಲ ಇದಾವೇನು? ಜಾಗ್ರ, ಸ್ವಪ್ನ, ಸುಪ್ತಿ ಅವಸ್ಥೆಗಳು ಆತ್ಮನಲ್ಲಿ ಇದಾವೆ ಅಂದ್ರೆ ಆತ್ಮನಲ್ಲಿ ಇಲ್ಲ. ಇವೆಲ್ಲವೂ ದೇಹ ಇಂದ್ರಿಯ ಧರ್ಮಗಳಲ್ಲಿ ತೋರ್ತವೆ ಹೊರತು ಆತ್ಮನಿಗೆ ಯಾವುದೂ ಇಲ್ಲ. ಅವ್ನು ನಿದ್ದೆ ಇಲ್ಲ ಅಂದ್ರೆ ಅವನಿಗೆ ಎಲ್ಲಿಂದ ಹೇಳುವ? ಎಚ್ಚರ ಇದಾನಪ್ಪ ಮಕ್ಕಣ್ಣನ ಅಂತ ಹೇಳಕ್ ಬರ್ತಾನೆ? ಯಾವಾಗಲೂ ಒಂದೇ ರೀತಿ ಇದ್ದಾನು ನಾವು. ಹೀಗೆ ನಿದ್ರೆ ಎಂದರೆ, ನಿದ್ರೆ ಅಂತ ಯಾಕೆ ಹೇಳಿದ್ರು ಅಂದ್ರೆ ಸಣ್ಣ ಸಾವು, ಸಾವೆಂದರೆ ದೊಡ್ಡ ನಿದ್ರೆ. ನಿದ್ದೆಗೇನು ಸಣ್ಣದು ಸಾವಾಗ್ಯದಂತ. ಏನು ಸಾವ? ಇಂದ್ರಿಯಗಳೆಲ್ಲ ನೆಲಕ್ಕೆ ಬಿದ್ದವು ನೋಡ, ಅಲ್ಲಿ ಮತ್ತೆ ಸತ್ತಂಗಲ್ಲ. ನಿದ್ದೆಗ ಇಂದ್ರಿಯ ವ್ಯವಹಾರಗಳು ಅಂತಃಕರಣ ವ್ಯವಹಾರ ನಿಂತವಂದ್ರೆ ನಾವು ಏನು ತಿಳ್ಕೊಂಡೀವಿ? ಸತ್ತ ಅಂತ ತಿಳ್ಕೊಂಡೀವಿ ನಮ್ಮ ದೃಷ್ಟಿಯಲ್ಲಿ, ಅಜ್ಞಾನ ದೃಷ್ಟಿಯಲ್ಲಿ. ಜ್ಞಾನಿಗಳ ದೃಷ್ಟಿಯಲ್ಲಿ ಹಂಗೈತೆ ಅವ್ರು ತಿಳ್ಕೊಂಡಾರ ಇದು ಶರೀರ ಸತ್ತದ. ಯಾಕಂದ್ರೆ ಅವ್ರಿಗೆ ಗೊತ್ತದ ನಾವು ನಿದ್ದೆಗೆ ಮಕ್ಕಳು ಓದ್ತೀವಿ, ಖರೆ ನಾವು ಸಾಯ್ತೀವಂತ ಗೊತ್ತಿದ್ರೆ ನಾವು ನಿದ್ದೆಗೆ ಓದ್ತಿದ್ದಿಲ್ಲ. ಆದ್ರೂ ಅದು ಪ್ರಕೃತಿ ಅನುಗುಣವಾಗಿ ಎಲ್ಲರಿಗೆ ಬರ್ತದ, ಓದ್ತದ, ಆ ಮಾತು ಬೇರೆ. ಆದ್ರೆ ನಮಗೆ ನಿದ್ದೆ ಹೋದ್ರೆ ನಮಗೆ ಸಾವಿನ ಭಯ ಐತೇನಿಲ್ಲ. ಯಾಕೆ? ನಾನು ಬೇರೆನೇ ಎಂಬುದು ಗೊತ್ತದ ನಮಗೆ. ಹೆಂಗ ನಿದ್ದೆಗೆ ಹೋದಾಗ ಇದು ಶರೀರ ಸತ್ತು ಇದ್ದಂಗ ಅಲ್ಲ, ಮತ್ತೆ ಇದ್ದೂ ಸತ್ತಂಗ ಆಯ್ತು ಅಲ್ಲಿ ಶರೀರ. ಆದ್ರೆ ಸಾವು ಅಂದ್ರೆ ಏನಪ್ಪಾ? ದೊಡ್ಡ ನಿದ್ದೆ. ಮಹಾತ್ಮರು ಇಷ್ಟೇ ತಿಳ್ಕೊಂಡ್ರು ಅವರು. ಇದು ಸಣ್ಣ ನಿದ್ದೆ, ಇದು ದೊಡ್ಡ ನಿದ್ದೆ ಅಂತ ತಿಳ್ಕೊಂಡ್ರು ಅವರು. ನಿದ್ರೆಯು ಬುದ್ಧಿಗೆ ಹೊರತು ಆತ್ಮಕ್ಕಿಲ್ಲ. ಯಾರಿಗೈತಪ್ಪ ಇದು? ಬುದ್ಧಿಲ್ಲ ಏನಾಗ್ಯದ ನೋಡ ಇಲ್ಲಿ. ನಿದ್ದೆಗೇನ ಬುದ್ಧಿಲ್ಲ ಏನಾಗ್ಯದ? ಶರೀರ ಇಲ್ಲ, ಮತ್ತೆ ಅಂತಃಕರಣಗಳು ಲೀನ ಆಗ್ಯಾವ ಅಲ್ಲಿ ಅಷ್ಟೇ. ವ್ಯವಹಾರ ಏನು ಆತ್ಮ ಇಲ್ಲ ಏನು? ಅದಕ್ಕೆ ಸಾಕ್ಷಿಯಾಗಿರುವಂಥ ಪ್ರತ್ಯೇಕಾತ್ಮ ಸ್ವರೂಪ ನೀ ಇದ್ದೇ ಇದ್ದಿ, ನಿನ್ನಲ್ಲಿ ಇವು ಇಲ್ಲ. ಶರೀರಕ್ಕೆ ಮರಣ ಅನ್ನುವಂಥದ್ದು ಅದು ಖಚಿತ ಅದ, ಅದು ಯಾರಿಂದ ತಪ್ಸಕ್ಕೂ ಸಾಧ್ಯ ಇಲ್ಲ. ಮತ್ತೆ ಯಾಕ್ರಿ ಎಷ್ಟು ದುಃಖ ಆಗ್ತದ ನಮಗ ಅಂದ್ರೆ ಶರೀರವೇ ನಾನೆಂಬ ಬುದ್ಧಿ ನಮ್ಮಲ್ಲಿ ದೃಢ ಅದ. ಆ ಬುದ್ಧಿಗೆ ಯಾವಾಗ ಈ ಶರೀರ ನಾನಲ್ಲ ಅಂತ ಯಾವಾಗ ತಿಳಿತು, ದೃಢ ಆಯ್ತು ಜ್ಞಾನ, ಇದನ್ನು ತಿಳಿಯುವಂತ ಆತ್ಮರೂಪ ನಾನೇನಂದ್ರೆ ಅವಾಗ ಅವನ ಪಾಲಿಗೆ ಶರೀರ ಸ್ವತ್ತು ಹೋಗ್ಯದ. ಅವ ಇದ್ದೂನು ಇಲ್ಲದಂಗ ಐತೆ ನೋಡಿ ಶರೀರ. ಯಾರಿಗೆ? ತಿಳಿದಂತ ಜ್ಞಾನಿಗಳಿಗೆ. ಅದಕ್ಕೆ ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನಾವು ಆತ್ಮ ಸ್ವರೂಪರು, ನಮಗೆ ಮರಣದ ಅನುಭವ ಯಾವಾಗಲೂ ಇಲ್ಲ. ಆತ್ಮನಿಗೆ ಮರಣದ ಅನುಭವ ಐತೆ, ಶರೀರಕ್ಕೆ ಹೇಳಬೇಕೆ ಹೊರತು ಆತ್ಮನಿಗೆ ಇದಿಲ್ಲ. ಹೀಗೆ ಈ ಅಭಿಪ್ರಾಯದಲ್ಲಿ ಸತ್ಯವಿದ್ದರೂ ಆತ್ಮನು ಅಮರ, ಧರ್ಮವನ್ನು ಮಾನವನು ದೇಹದ ಅಮರ ಧರ್ಮವನ್ನು ಮಾನವನು ದೇಹದ ಮೇಲೆ ಆರೋಪಿಸುತ್ತಿದ್ದಾನೆ. ಯಾವುದರ ಧರ್ಮ? ಶರೀರ ಧರ್ಮಗಳನ್ನು ಆತ್ಮನ ಮೇಲೆ ಆರೋಪ ಮಾಡ್ತಾನ. ಶರೀರ ಹೋಯ್ತೆ ಅಂದ್ರೆ ನಾನು ಓದ್ತೀನಪ್ಪ, ನಾನೇ ಇಲ್ಲ ನೋಡು ಅಂತ ತಿಳ್ಕೊಂಡಾನ. ಇದ್ರಾಗ ನೀನಿಲ್ಲ ಏನು? ನೀ ಇದ್ದಿ, ನಿನಗೆ ಸಾಧನ ಆದಂಥ ಉಪಾಧಿ ನಾಶ ಆಗ್ಯದ ಅಷ್ಟೇ. ನಿನ್ನಲ್ಲಿ ಉಪಾಧಿ ತೋರಿದ ಹೊರತು ನೀ ಉಪಾಧಿಯಲ್ಲಿಲ್ಲ. ಯಾಕಂದ್ರೆ 8 ಗೇಣಿನ ಶರೀರಲ್ಲಿ ಪರಿಪೂರ್ಣ ವ್ಯಾಪಕವಾದ ಪರಬ್ರಹ್ಮೆಯಲ್ಲಿ ಇದ್ರಾಗ ಇದನ್ನ ಹೊರಗಿಲ್ಲ ಅಂತಂದ್ರೆ ಮತ್ತೆ ಪರಿಚ್ಛಿನ್ನತ್ವ ಬರ್ತದ. ಅವನು ಹೋಗಿಲ್ಲ ಬಂದಿಲ್ಲ, ಅವನಲ್ಲಿ ಇದೇನಪ್ಪ ಅಂದ್ರೆ ಒಂದು ಶರೀರ ತೋರಿತು, ಒಂದು ದಿವಸ ಶರೀರ ಲಯ ಆಯ್ತು. ಗಾಢವಾದ ನಿದ್ರೆಯಲ್ಲಿ ಸ್ವಪ್ನ ತೋರಿದಂತೆ ಅಂತ. ಸ್ವಪ್ನದಲ್ಲಿ ಇರೋತಾನ ಅದು ಬಹಳ ಸತ್ಯನೇ, ಎಲ್ಲ ಖರೇನೆ. ಎಚ್ಚರ ಆದ ಮೇಲೆ ಅದೆಲ್ಲವೂ ಸುಳ್ಳು ಅಂತ ತಿಳಿದಾನಿಲ್ಲ. ಅದರಂಗ ಬ್ರಹ್ಮಜ್ಞಾನದಿಂದ ಎಚ್ಚರ ಆದಾಗ ಅವನ ದೃಷ್ಟಿಯಲ್ಲಿ ಈ ಜಗತ್ತು ಸುಳ್ಳೆ ಆದ, ಈ ಶರೀರನು ಸುಳ್ಳೆ ಆದ. ಅಜ್ಞಾನಿಗಳ ದೃಷ್ಟಿಯಲ್ಲಿ ಈ ಜಗತ್ತು ಸತ್ಯ ಆದ, ದೇಹವೇ ಸತ್ಯ ಅಂತ ತಿಳ್ಕೊಂಡಾರ. ಅದಕ್ಕೆ ದುಃಖ ಐತೆ ಅವರಿಗೆ. ಹೇಗೆ ಅಂತಂದ್ರೆ ಆತ್ಮನು ಬೇಸಿಗೆಯಲ್ಲಿ ಹೊಸ ಹರವೆಯಲ್ಲಿ ನೀರು ತುಂಬುತ್ತವೆ. ಆ ನೀರಿನಿಂದ ಮಡಿಕೆಯು ಮೇಲ್ಭಾಗವು ತಣ್ಣಗಿರುತ್ತದೆ. ಆದರೆ ಆ ತನವು ಮಡಿಕೆಯದಲ್ಲ, ಅದರಲ್ಲಿರುವ ನೀರಿನದು. ಹಾಗೆಯೇ ನಾವು ದೇಹದ ಮೇಲೆ ಆರೋಪಿಸಿರುವ ಅಮರ ಧರ್ಮವು ದೇಹಕ್ಕೆ ಸೇರಿದ್ದಲ್ಲ, ಅದು ಆತ್ಮಧರ್ಮ.
ಆತ್ಮವು ಯಾವಾಗಲೂ ಇರುವ ವಸ್ತುವು, ನಿಮ್ಮ ಸ್ವರೂಪವು ನಿತ್ಯ ಯಾವಾಗಲೂ ಇರುವ ವಸ್ತು ಯಾವಾಗಲೂ ಇರುವುದೆಂಬುದಕ್ಕೆ ವೇದಾಂತ ಪರಿಭಾಷೆಯಲ್ಲಿ ಸತ್ ಎನ್ನುತ್ತಾರೆ. ಯಾವಾಗಲೂ ಇರೋದಕ್ಕೆ ತ್ರಿಕಾಲಾಭಾದಿತಂ ಸದ್ರೂಪತ್ವಂ. ಇದಮ್ಮೆನಿಸಿ ತಾನಾವುದಕ್ಕೆ ಆಶ್ರಯ ಪದವಾಗಿ ಬಾಧೆಯೊಂದದೆ ತೋರುತ್ತಿರುವುದೇ ಸತ್ಯ ಅಂತ ನಿಜಗೊಂಡ್ರು ಹೇಳಿದರು. ಇದಮ್ ಅಂದ್ರೆ ಈ ಪ್ರತೀತಿ ರೂಪವಾದ ಜಗತ್ತೇನದ, ಜಗತ್ತು ಮೊದಲು ಮಾಡಿಕೊಂಡು ದೇಹ ಮೊದಲು ಮಾಡಿಕೊಂಡು ಜಗತ್ತು ಏನ್ ಕಾಣ್ತದ ಇದಮ್. ಇದು ಹೊರಗೆ ಬಂದ ಮೇಲೆ ಈ ಶರೀರ ಕಂಡಾದ, ಇಂದ್ರಿಯ ಕಂಡಾದ, ಮನ ಬುದ್ಧಿಯಾದಿ ಇಂದ್ರಿಯ ಅಂತಃಕರಣ ವ್ಯವಹಾರಗಳು ಕಾಣ್ತಾವ. ಯಾರಿಗೆ ಕಾಣ್ತಾವ? ನಿನಗೆ ಕಾಣ್ತಾವ. ಇದಕ್ಕೆ ಆಶ್ರಯ ಕೊಟ್ಟವನು ಯಾರು? ನೀನೇ ಆಶ್ರಯ ಕೊಟ್ಟಿದ್ದೆ. ನಿನ್ನ ಆಶ್ರಯದಲ್ಲಿ ಇವು ತೋರಕತ್ತೇವಿಲ್ಲ, ಶರೀರ ಇಂದ್ರಿಯಗಳು ಧರ್ಮಗಳು. ಇವ್ರ ಭಾವ ಅಭಾವ ನಿನ್ನಲ್ಲೇ ಆಗ್ಯಾವೋ ನಿನ್ನ ಬುಟ್ಟಾಗ್ಯಾವ? ನಮ್ಮಲ್ಲೇ ಭಾವ ಅಭಾವ ಆಗ್ಯಾವ. ಇವು ಜಾಗೃತ ಕಾಲದಾಗ ತೋರಿದ ಇಂದ್ರಿಯ ಧರ್ಮಗಳು, ಅಂತಃಕರಣ ಧರ್ಮಗಳು, ಸ್ವಪ್ನದಲ್ಲಿ ಸೂಕ್ಷ್ಮ ವಾಸನಗಳು, ನಿದ್ರೆಯಲ್ಲಿ ವಿಲಯ ಅವಸ್ಥೆ, ಲಯ ಆಗ್ಯಾವಿಲ್ಲ. ಇಲ್ಲಿ ಬುದ್ಧಿ ಧರ್ಮಗಳು ಲಯ ಆಗ್ಯಾವ. ಮತ್ತೆ ಇದಂ ನಾನಂಬದಕ್ಕೆ ಏನು ಲಯ ಐತೇನಲ್ಲಿ? ಎದ್ದ ಮೇಲೆ ಏನು ಹೇಳ್ತಾನ? ಆನಂದವಾಗಿದ್ದೆ, ನಾನು ಸುಖವಾಗಿ ಮಲಗಿದ್ದೆ. ಏನು ನೋಡಿದೆ? ಏನು ನೋಡ್ಲಿಲ್ಲ, ಅಲ್ಲಿ ಏನು ಕೇಳಲಿಲ್ಲ, ನಾ ಏನು ಮಾಡಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಿನ್ನ ಅಸ್ತಿತ್ವಕ್ಕೆ ಅಭಾವ ಇಲ್ಲ. ಆದ್ರೆ ಈ ಜಗತ್ತಿಗೆ ಭಾವರೂಪನೇ ನೀ ಇದ್ದಿ. ನಿನ್ನಲ್ಲೇ ತೋರ್ತಾವ, ನಿನ್ನ ಆಶ್ರಯದಲ್ಲಿ ತೋರ್ತಾವ, ನಿನ್ನ ಆಶ್ರಯದಲ್ಲಿ ಲೀನಾಗ್ತಾವ. ಆದ್ರೆ ನಿನಗೆ ಯಾವ ಅಭಾವ ಇಲ್ಲ ಅಂತ ಹೇಳ್ತಾನ. ಹೀಗೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಎಲ್ಲರಿಗೂ ಇದೆ. ಹಿಂಗೆ ತಿಳ್ಕೋಬೇಕೆಂಬುದು ಎಲ್ಲರಿಗೂ ಇದೆ. ಕೆಲವರಿಗೆ ಸೇರಿ ಏನೇನೋ ಮಾತನಾಡುತ್ತಿದ್ದಾರೆ. ತಿಳಿದುಕೊಳ್ಳಬೇಕೆಂಬುದು ನಮ್ಮ ಪರದಾಟ. ನಿಮ್ಮ ಹುಡುಗನನ್ನು ಕರೆಕೊಂಡು ಪೇಟೆಗೆ ಹೋಗುತ್ತೀರಿ. ಅವನು ಕಂಡ ವಸ್ತುಗಳೆಲ್ಲ ಅದೇನೆಂದು ತೇಳುತ್ತಾನೆ. 3.5 ಮೊಳೆದ ಶರೀರದಲ್ಲಿ ಅಡಗಿರಲು ಆತ್ಮನಿಗೆ ಇಷ್ಟವಿಲ್ಲ. ತ್ರಿವಿಕ್ರಮನಂತೆ ವಿಶ್ವ ಬ್ರಹ್ಮಾಂಡವನ್ನು ಅಲಿಂಗನ ಮಾಡಬೇಕೆಂಬು ಅಗಸ್ತ್ಯನಂತೆ ಜ್ಞಾನ ಸಮುದ್ರವನ್ನು ಅಪೋಷಣ ಮಾಡಬೇಕೆಂದು ಆತ್ಮನು ಉತ್ಕುಟ ಅಪೇಕ್ಷೆ. ಎಳೆ ಮಗು ಕೋಟಡಿಯಲ್ಲಿ ಮಲಗಿದೆ, ಅದು ಎದ್ದು ಅಳುತ್ತದೆ. ಹೊರಗಡೆ ಕರೆದುಕೊಂಡು ಹೋಗುವಂತೆ ತಾಯಿ ಹೇಳುತ್ತಾಳೆ. ಕತ್ತಲೆಯಲ್ಲಿದ್ದರೆ ಮಗು ಅಳುತ್ತೆ, ಬೆಳಕಿಗೆ ಬಂದರೆ ಅದಕ್ಕೆ ಶಾಂತಿ. ಇವೆಲ್ಲ ನಮ್ಮ ಉದಾಹರಣೆ ಕೊಡ್ತಾರ ಅವರು. ಎಲ್ಲರಿಗೆ ಅಪೇಕ್ಷೆ ಆದ ತಿಳ್ಕೋಬೇಕಂತ ಇಲ್ಲಂತಿಲ್ಲ. ಆದರೆ ನಾವು ಯಾವುದನ್ನ ತಿಳ್ಕೋಬೇಕು ಅಂತ ಹೊಂಟಿವಿ, ಅದು ಎಲ್ಲಿ ಹೊರಗೆ ಎಲ್ಲಿ ಇಲ್ಲ. ಅದು ನಮ್ಮ ಈ ಒಂದು 8 ಗೇಣಿನ 3.5 ಮೊಳ ಶರೀರ ಏನೈತಲ್ಲ, ಇಷ್ಟಾಗೆ ಐತೆ. ಅದು ಆತ್ಮನ ತಿಳಿಲಿಕ್ಕೆ ಸಾಧನ ಐತೆ. ಅಂತ ಘನವಾದಂಥ ವಸ್ತುನು ಅದೈತೆ. ಆದ್ರೂ ಅದು ನಮಗೆ ತಿಳಿಲಿಕ್ಕೆ ಬಹಳ ಕಷ್ಟ ಐತೆ ಅಂತ ಹೇಳ್ತಾನ. ಹೇಗೆ ಜ್ಞಾನ ಪ್ರಕಾಶವಾದ ಆತ್ಮವಿದೆ, ಅದು ಕತ್ತಲಲ್ಲಿರಲು ಒಪ್ಪಿಕೊಳ್ಳದು. ಹೊರಗಡೆ ಸಹ ತನಗೆ ಸಜಾತೀಯವಾದ ಪ್ರಕಾಶವೇ ಬೇಕು. ಇದು ಮಗುವಿನ ಆಳ್ವಿಕೆಗೆ ಅರ್ಥ. ನೀನು ಮಣ್ಣನ್ನು ಮುದ್ದೆಯಲ್ಲ, ಮಾಂಸದ ಪಿಂಡವಲ್ಲ. ಸ್ವಯಂ ಚೈತನ್ಯ ಜಡವಸ್ತುಗಳ ಸಹ ಚೈತನ್ಯವಂತನಾಗಿ ಪ್ರಕಾಶ ಮಾಡುವ ಜ್ಞಾನ ಜ್ಯೋತಿಯೇ ನೀ ಇದ್ದೆ. ಏನು ಮಣ್ಣಿನಂತೆ ಮುದ್ದೆಯಾಗಿ ಅಂತ ಈ ಶರೀರ ಮಾಂಸದ ಪಿಂಡ ಅದ. ಈ ಶರೀರ ನೀ ಅಲ್ಲಪ್ಪ. ಇದೇನು ನಿನ್ನ ಚೈತನ್ಯ ಪಡೆದು ಇದು ವ್ಯವಹಾರ ಮಾಡ್ತದ. ಪ್ರಾರಬ್ಧ ಕರ್ಮ ಅನುಸಾರವಾಗಿ ವ್ಯವಹಾರ ಮಾಡ್ತದ. ಒಂದು ಹೆಚ್ಚಿಗೆ ಮಾಡ್ಬೋದು, ಒಂದು ಸ್ವಲ್ಪ ಮಾಡ್ಬೋದು, ಒಂದು ಜಲ್ದಿ ಹೋಗ್ತಾವ, ಒಂದು ಭಾಳ ವರ್ಷ ಇರ್ತಾವ. ಆದ್ರೆ ಅದು ಶರೀರ ಧರ್ಮ ಹೊರತು ಆತ್ಮನಿಗೆ ಇದ್ರ ಸಂಬಂಧ ಇಲ್ಲ. ನೀ ಚೈತನ್ಯ ಸ್ವರೂಪನಿದ್ದಿ. ಹೀಗೆ ನೀನು ಜಾಗೃತಾವಸ್ಥೆಯಲ್ಲಿ ಸ್ಥೂಲ ಪ್ರಪಂಚವನ್ನು, ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಪ್ರಪಂಚವನ್ನು, ಸುಸುಪ್ತಿ ಅವಸ್ಥೆಯಲ್ಲಿ ಎರಡರ ಅಭಾವವನ್ನು ತಿಳಿದುಕೊಳ್ಳುತ್ತವೆ. ಅದನ್ನು ಹೇಳಿದರು ನೋಡು. ಈ ಎರಡರ ಅಭಾವವನ್ನು ನೀನೇ ತಿಳಿತಿದ್ದಿಲ್ಲ, ನಿನ್ನಲ್ಲೇ ತೋರ್ತಾವ, ನೀನೇ ತಿಳಿತಿದ್ದಿ. ಹೀಗಿರುವುದರಿಂದ ಅರಿವೆ ನೀನು ನಿನ್ನ ಸ್ವರೂಪದ 2ನೇ ಲಕ್ಷಣ. ಒಂದು ಸದ್ರೂಪ ಲಕ್ಷಣ ಹೇಳಿದರು, ಇದು ಚಿದ್ರೂಪ ಲಕ್ಷಣ ಹೇಳ್ತಾರೆ. ಅರಿವಿನ ಸ್ವರೂಪ ಅಂದರೆ ಎಲ್ಲವನ್ನು ಆರೈದು ಬೇರಿಲ್ಲದೆ ತೋರುತ್ತಿ ಹೆದೆ ಚಿತ್ತೆ ಅಂತ ನಿಜಗೊಂಡು ಬರಕೆಂಬಂದ್ರ. ಎಲ್ಲ ಕಡೆ ವಿಚಾರ ಮಾಡಿದ್ರೆ ನೀನೇ ಜ್ಞಾನ ಸ್ವರೂಪನೇ ಇದ್ದೆ. ನಿನ್ನಿಂದ ಇವೆಲ್ಲ ತಿಳಿಯಲ್ಪಡುತ್ತವೆ. ಅಂದ್ರೆ ತಿಳಿಯುವಂಥ ವಸ್ತು ನೀ ಇದ್ದೆ, ಅರು ಸ್ವರೂಪ ಅಂತ. ಇದು 2ನೇ ಲಕ್ಷಣ.
ಯಾವಾಗಲೂ ಇರಬೇಕು, ಎಲ್ಲವನ್ನು ತಿಳಿದುಕೊಳ್ಳಬೇಕು, ಇಷ್ಟೇ ಅಲ್ಲ ಸುಖವಾಗಿರಬೇಕೆಂದು ಎಲ್ಲರ ಆಸೆ. ನಮ್ಮ ಅಪೇಕ್ಷೆಯನ್ನು ನಾವು ಯಾವಾಗಲೂ ಹಿಂಗೆ ಇರಬೇಕು, ಆನಂದವಾಗಿರಬೇಕು, ಮತ್ತೆ ನಾವು ಎಲ್ಲವನ್ನು ತಿಳಿದಿರಬೇಕು. ನಮಗೆ ಭಾವ ಎಲ್ಲವನ್ನು ತಿಳಿದಿರಬೇಕು ಮತ್ತು ಸುಖವಾಗಿರಬೇಕು, ಆನಂದವಾಗಿರಬೇಕು. ದುಃಖವು ಯಾರಿಗೇ ಬೇಡ. ಯಾಕೆಂದರೆ ಸುಖವಾಗಿ ಏಕಿದ್ದಿ ಎಂದು ಕೇಳುವುದಿಲ್ಲ, ದುಃಖದಲ್ಲಿದ್ದರೆ ಕಾರಣವೇನೆಂದು ಕೇಳುತ್ತಾರೆ. ನಾವು ಸುಖವಾಗಿದ್ದಾಗ ಏಕೆ ಸುಖವಾಗಿದ್ದಪ್ಪ, ಹೆಂಗೆ ಸುಖವಾಗಿದ್ದೆ ಅಂತ ಕೇಳ್ತಾರೆ, ಯಾರಿಲ್ಲ. ನಾವು ಇನ್ನೊಬ್ಬರನ್ನ ಕೇಳಕ್ ಹೋಗಂಗಿಲ್ಲ. ಆದ್ರೆ ದುಃಖದಾಗಿದ್ದಾಗ ಮಾತ್ರ ಎಲ್ಲರೂ ಕೇಳ್ತೀವಲ್ಲ. ನಾವು ಇನ್ನೊಬ್ಬರು ಕೇಳ್ಬೋದು, ಅವರು ನಮ್ಮನ್ನು ಕೇಳಬಹುದು. ಅದಕ್ಕೆ ಕಾರಣ ಕೇಳ್ತಾರೆ. ಸುಖವು ನಮ್ಮ ಸ್ವಭಾವವು. ಯಾಕೆ ನೀನು ನಿನ್ನ ಸ್ವರೂಪನೇ ಸುಖ ರೂಪ ಐತೆ, ನಿನ್ನ ಸ್ವಭಾವ ಅದ. ಅದಕ್ಕೆ ಜೀವನು ಪ್ರತಿ ವಿಷಯದಲ್ಲಿ ಸುಖವನ್ನು ಅಪೇಕ್ಷೆ ಮಾಡ್ತಾನ. ನೋಡ್ರಿ, ಎಲ್ಲದರಲ್ಲಿ ಸುಖವಾಗಿರ್ಬೇಕು. ಯಾಕಂದ್ರೆ ಅವನ ಸ್ವರೂಪನೇ ಸುಖ ರೂಪ ಐತೆ. ಅವನು ದುಃಖಿ ಆಗಿದ್ರೆ ಮತ್ತೆ ದುಃಖನೇ ಅಪೇಕ್ಷೆ ಮಾಡ್ತದೆ. ಯಾರಿಗೇನೋ ದುಃಖದ ಅಪೇಕ್ಷೆ ಐತೆ, ದುಃಖ ಬ್ಯಾಡ ಎಂಬುದೇ ನಮ್ಗೆ ಅಪೇಕ್ಷೆ ಅದ, ಸುಖವಾಗಿರಬೇಕು. ಆದ್ರೆ ಆ ಸುಖ ನನ್ನಲ್ಲೇ ಐತೆ ಅನ್ನೋದು ತಿಳಿಬೇಕಾಗ್ಯದ ಅಷ್ಟೇ. ಅದು ತಿಳಿದಾಗ ಅದು ಅನುಭವಕ್ಕೆ ಬರ್ತದ. ತಿಳಿಲಿಲ್ಲಪ್ಪ ಅಂದ್ರೆ ಅನೇಕ ವಿಷಯಾದಿಗಳಲ್ಲಿ ವೃತ್ತಿ ಪ್ರವೃತ್ತಿ ಆಗ್ತದ. ಆದರೆ ಎಕಡೆ ಹೋದ್ರೂ ಸುಖ ನಿನ್ನ ಬುಟ್ಟೈತೆ ಅನ್ನೋದು ನೀನೇ ಸುಖ ರೂಪನಿದೆ. ಹೀಗೆ ಕೇಳುತ್ತೇವೆ. ಸುಖವು ನಮಗೆ ಸ್ವಭಾವವು, ದುಃಖವು ಆಗುಂತಕ. ಆಗುಂತಕವಾದರಿಂದಲೇ ಏಕೆ ದುಃಖಿಸುವೆ ಎಂದು ಕೇಳಿಕೆ ಉಂಟಾಯಿತು. ಮಗು ನಗುತ್ತಿದ್ದರೆ ಪ್ರಶ್ನೆ ಇಲ್ಲ, ಅತ್ತರೆ ಮಾತ್ರ ಏಕೆ ಅಳುತ್ತದೆ ಎಂದು ಕೇಳುತ್ತಾರೆ. ನಕ್ಕಂತಿದ್ರೆ ಯಾರು ಕೇಳಂಗಿಲ್ಲ, ಅತ್ರ ಮಾತ್ರ ಯಾಕೆ ಅಳುತ್ತದ ಮಗು ಅಂತ ಕೇಳ್ತಾರೆ. ಅಳದಿದ್ದರೆ ಏಕೆ ಅಳಲಿಲ್ಲವೆಂದು ಕೇಳುವುದಿಲ್ಲ. ಕೂಸು ಅಳಲ್ಲ ಅಂದ್ರೆ ಯಾರನ್ನು ಕೇಳ್ತಾರನೇ, ಯಾಕೆ ಅಳವಲ್ದಪ್ಪ, ಅದು ಯಾಕೆ ಸುಮ್ಮನೆ ನಗುತ್ತದೆ ಅಂತ ಕೇಳ್ತಾರೆ, ಯಾರು ಕೇಳಂಗಿಲ್ಲ. ನೀರು ತಣ್ಣಗಿದ್ದರೆ ಪ್ರಶ್ನೆ ಇಲ್ಲ, ಬದಲಿನಾಥನು ತುತ್ತ ಕುಂಡದಲ್ಲಿ ನೀರು ಬಿಸಿಯಾಗಿದ್ದರೆ ಏಕೆ ಬಿಸಿಯಾಗಿದೆ ಎಂದು ಪ್ರಶ್ನಿಸುತ್ತೇವೆ. ನೀರಿಗೆ ತಣ್ಣಗಿರುವುದೇ ಸ್ವಭಾವ ಅದ. ನೀರು ಮುಟ್ಟಿದ್ರೆ ತಣ್ಣಗಿರೋದೇ ಅದ್ರ ಸ್ವಭಾವ. ಸುಡ್ತಾವ ಅಂದ್ರೆ ನಾವು ಕೇಳ್ತೀವಿ, ಯಾಕೆ ಸುಡ್ತಾವ, ಏನ್ ಕಾರಣಕ್ಕೆ ಸುಡಕೈತವ, ಬಿಸಿಲಿಕ್ಕಾದವೋ ಬೆಂಕಿಕ್ಕಾದವೋ ಅಂತ ಕೇಳ್ತೀವಿ ನಾವು. ಯಾಕಂದ್ರೆ ಅದ್ರ ಸ್ವಭಾವ ಅಲ್ಲ, ಅದು ನೀರಿನ ಸ್ವಭಾವ. ತಣ್ಣಗಿರೋದೇ ಸ್ವಭಾವ ಅದ. ಅದ್ರಂಗ ನಿನ್ನ ಸ್ವಭಾವ ಏನದ, ಆನಂದ ಸ್ವರೂಪವೇ ನಿನ್ನ ಸ್ವಭಾವ ಅದ. ದುಃಖ ಬಂದಾಗ ಕೇಳ್ತಾರೆ ಎಲ್ಲರೂ. ಮಹಾತ್ಮರು ನಮಗೆ ಯಾಕೆ ಕೇಳ್ತಾರೆ, ಯಾಕೆ ದುಃಖ ಆಗ್ಯದ, ಎದ್ರ ಸಲುವಾಗಿ ದುಃಖ ಆಯ್ತಮ್ಮ ನಿನಗೆ ಅಂತ ಕೇಳ್ತಾರೆ. ಯಾಕಂದ್ರೆ ನಿನ್ನ ಸ್ವಭಾವ ದುಃಖದ್ದಲ್ಲ ಅಂತ ಅವ್ರು ತಿಳಿಸೋದಕ್ಕೆ ಕೇಳ್ತಾರ. ಇಲ್ಲಾಂದ್ರೆ ಅವ್ರಿಗೇನೇನು ಕೆಲಸ ಐತಿ. ದುಃಖನೇ ನಮ್ಮ ಸ್ವಭಾವ ಇತ್ತಂದ್ರೆ ಯಾರು ನಮಗೆ ಸುಖಕ್ಕೂ ಮಾರ್ಗ ತೋರಿಸೋದಿಲ್ಲ. ಯಾಕಂದ್ರೆ ನಮ್ಮ ಸ್ವರೂಪ ಸುಖ ರೂಪ ಐತೆ ಅಂತ. ಹೀಗೆ ಅದರಿಂದ ಏಕೆ ಆ ರೀತಿ ಇದೆ ಎಂದು ಪ್ರಶ್ನೆ. ಹಾಗೆಯೇ ಆತ್ಮನಿಗೆ ದುಃಖವು ಆಗುಂತಕ. ಅದನ್ನು ಒಳಗೆ ಇಟ್ಟುಕೊಳ್ಳಲು ಆತ್ಮನಿಗೆ ಇಷ್ಟವಿಲ್ಲ. ಅವನಿಗೆ ಇಷ್ಟ ಐತೆ ನಾ ದುಃಖದಿಂದ ಹೊರಗೆ ಇಲ್ಲ, ದುಃಖನೇ ಇಲ್ಲ ಅವನಲ್ಲಿ. ಆದ್ರೆ ಆರೋಪ ಮಾಡೋದು ಅಷ್ಟೇ. ಹೀಗೆ ಅದರ ಇಷ್ಟ ಸುಖವಾಗಿರುವುದೇ ಆತ್ಮಕ್ಕೆ ಸಹಜ. ಅದನ್ನೇ ಆನಂದವೆನ್ನುತ್ತಾರೆ. ಇದಕ್ಕೆ ಆನಂದ ಸ್ವರೂಪ ಅಂತಾರೆ ನೋಡಪ್ಪ ಅಂತನ. ಆತ್ಮನಿಗೆ ಆನಂದವೇ ಸ್ವರೂಪ. ನೀನು ಸ್ವಯಂ ಆನಂದ ಸಮುದ್ರನು. ನೀ ಹೆಂಗಿದ್ದೆ ಆನಂದ ಸಮುದ್ರನು. ಸಾಕೆನಿಸದ, ಸವಿಯದ, ಬೇರೊಂದನ್ನು ಬೇಕೆನಿಸದ, ಕೊನೆಗೆ ಜೋಕಿಗುಂದದ, ಸದಮಳ ಶಂಭುಲಿಂಗದ ಸುಖ ಬೇರೊಂದಿಲ್ಲದಲೆ ಅಂತ ಹೇಳಿದ್ರು ಅವರು. ಅಂಥ ಶಂಭುಲಿಂಗ ಸ್ವರೂಪನೇ ಅದೇ ಸುಖ ರೂಪ ಐತೆ. ಆ ಸ್ವರೂಪನೇ ನೀ ಇದ್ದೆ. ಮತ್ತೆ ನಿನ್ನ ದುಃಖ ಎಲ್ಲಿಂದ ಬಂತಪ್ಪ, ನಾನು ದುಃಖಿ ಅಂತ ಹೇಳ್ತಿದ್ದಂದ್ರೆ ಇದು ನಿನ್ನ ಸ್ವರೂಪ ಅಲ್ಲ ಅನ್ನೋರು. ನೀನಲ್ಲದ್ದು ನಿಂದಂತ ತಿಳಿದಿದ್ರಲ್ಲ, ಅದಕ್ಕೆ ನಿನಗೆ ದುಃಖ ಆಗ್ಯದ. ದೇಹ ದುಃಖ ರೂಪ ಐತೆ, ಆತ್ಮ ಸುಖ ರೂಪ ಇದಾನ. ದೇಹದಲ್ಲಿ ನಿನಗ ಆತ್ಮ ಬುದ್ಧಿ ಬಂದದ, ಆತ್ಮದಲ್ಲಿ ನಿನಗ ದೇಹ ಬುದ್ಧಿ ಬಂದದ. ಆತ್ಮ ಸುಖ ರೂಪ ಇದಾನ, ಅವನಲ್ಲಿ ದುಃಖ ಅನ್ನೋದು ಇಲ್ಲೇ ಇಲ್ಲ. ಆದ್ರೆ ಆರೋಪದಿಂದ ಹೀಗೆ ತೋರ್ತದ ಅಂತ ಹೇಳ್ತಾನ. ಹೀಗೆ ನೀನು ಯಾವಾಗಲೂ ಇರಬೇಕೆನ್ನುವುದೇ ಸತ್ತು, ಎಲ್ಲವನ್ನು ತಿಳಿದುಕೊಳ್ಳಬೇಕೆನ್ನುವುದೇ ಚಿತ್ತು. ಸುಖ ಅಪೇಕ್ಷೆಯು ಆನಂದ. ನಮ್ಮ ಅನುಭವದಲ್ಲಿ ಸಚ್ಚಿದಾನಂದಾದಿಗಳು ಜೀವನ ಸ್ವಭಾವಗಳನ್ನು ತಿಳಿದುಕೊಂಡೆವು. ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನು ಸಚ್ಚಿದಾನಂದ ಸ್ವರೂಪವೆಂದು ಹೇಳಿದೆ. ಏನು ಹೇಳೋದು? ಸಚ್ಚಿತ್ ಆನಂದ ಇದೇ ಬ್ರಹ್ಮನ ಸ್ವರೂಪ ನೋಡು.
ಮತ್ತು ನೀನೇನಿದ್ದಿ ಆ ಸಚ್ಚಿದಾನಂದ ಸ್ವರೂಪನೇ ನೀ ಇದ್ದಿ ಅಂತ ಉಪನಿಷತ್ತು ಹೇಳ್ತದ. ಆ ಬ್ರಹ್ಮನ ಲಕ್ಷಣ ನಿನ್ನ ಲಕ್ಷಣ ಒಂದೇ ಆಗಿರೋದ್ರಿಂದ ಆ ಬ್ರಹ್ಮ ಸ್ವರೂಪವೇ ನೀ ಇದ್ದಿ ಅಂತ ವೇದ ಉಪನಿಷತ್ ನಮಗೆ ಉಪದೇಶ ಮಾಡ್ತಾರೆ. ತತ್ವಮಸಿ ಮಾವಾಕ್ಯ ನೀನೇ ಪರಮಾತ್ಮ ಇದ್ದಿ ಅಂತ ಯಾಕೆ ಹೇಳ್ತದಂದ್ರೆ ನಿನ್ನ ಲಕ್ಷಣ ಪರಮಾತ್ಮನ ಲಕ್ಷಣ ಒಂದೇ ಇದಾವ. ಆದರೆ ಉಪಾಧಿಗತವಾದಂಥ ದೇಹದಿಂದ ನಿನಗೆ ಭಿನ್ನವಾಗಿ ತೋರ್ತಾವ. ಉಪಾಧಿಯನ್ನು ಬಿಟ್ಟು ನೋಡಿದಾಗ ಆ ಲಕ್ಷಣ ನಿಂದೇ ಐತಿ ಅಂತ ಹೇಳ್ತಾನ. ಅನುಭವ ರೀತ್ಯ ನಿಮ್ಮ ಸ್ವರೂಪವು ಸಚ್ಚಿದಾನಂದವೇ ಎಂದು ಸಾಧಿಸಲ್ಪಟ್ಟಿದೆ. ಹೋಲಿಸಿ ನೋಡಿಕೊಂಡಾಗ ಬ್ರಹ್ಮದ ಲಕ್ಷಣಗಳು ನಿಮ್ಮಲ್ಲಿಯೂ ಸಂಭವಿಸಿದಾಗ ಅಹಂ ಬ್ರಹ್ಮಾಸ್ಮಿ ಎಂದು ಅಂದುಕೊಳ್ಳುವುದರಲ್ಲಿ ತಪ್ಪೇನಿದೆ? ಏನು ತಪ್ಪದಪ್ಪ ಇದರಲ್ಲಿ? ನಾನು ಬ್ರಹ್ಮ ಅಂತ ಹೇಳೋದ್ರಲ್ಲಿ ಏನು ತಪ್ಪದ? ನಾನು ಬ್ರಹ್ಮ ಅಂತಂದ್ರೆ ಹೌದು, ಅವನು ಐದನ ಅಂತನ, ಮತ್ತೆ ಅದು ಸ್ವರೂಪ ಒಂದು ಆ ಬ್ರಹ್ಮ ಸ್ವರೂಪನೇ ಐತೆ, ಅದಕ್ಕೆ ನಾನು ಬ್ರಹ್ಮ ಏನೇ ಅಂತ ಹೇಳ್ತಾನ. ಏನು ದೇಹ ನಾನು ಅನ್ನಬೇಕು? ಶಾಸ್ತ್ರಗಳು ನಿಂದ ಮಾಡ್ತಾವ. ಏನಂತ ನಿಂದ ಮಾಡ್ತಾವ? ಭೇದ ಬುದ್ಧಿ ನಿಂದ ಮಾಡ್ತಾವ. ಅವನಿಗೆ ವೇದ ನಿಂದನೆ ಮಾಡ್ತದ. ಅವನು ಭೇದ ಎಲ್ಲಿ ಅದ ಅಲ್ಲಿ ದುಃಖ ಅದ ಅಂತ ಹೇಳ್ತದ. ದ್ವಿತೀಯ ಭಯಂ ಭವತಿ ಅಂತ ಹೇಳದ. ಎಲ್ಲಿ ಭೇದ ಅದ ಅಲ್ಲಿ ಭಯ ಅದ ನೋಡು. ಮತ್ತೆ ಇಂಥ ಏನಾಗ್ತದೆ ಭೇದ ಇದ್ದು? ಈಗ ಮೃತ್ಯು ಮುಚ್ಚತೆ ಅಂತ ಹೇಳಿದ್ರು ಅವರು. ಏನ ಮತ್ತೆ ಅದೇ ಜನನ ಮರಣ ಎಂಬ ಏನಪ್ಪ ಜನನ ಮರಣ ರೂಪವಾದ ಸಂಸಾರ ಚಕ್ರಕ್ಕೆ ಸಿಗ್ತಾನ ನೋಡಿ. ಇವನು ಅಧೋಗತಿಗೆ ಹೋತಾನ ಅಂದ್ರು ಅವರು. ಅವನಿಗೆ ಪುನಃ ಇದು ಬಿಡಂಗಿಲ್ಲ. ಎಲ್ಲಿ ಭೇದ ಆದಲ್ಲಿ ಅವನಿಗೆ ಅದೇ ಗತಿ. ಆದ್ರೆ ವಿಚಾರ ಮಾಡಿ ನೋಡಿದರೆ ಇದರಲ್ಲಿ ತಪ್ಪೇನದ ಅಂತ ಹೇಳ್ತಾರೆ ಅವರು. ಬಲ್ಲವರೇ ಹೇಳ್ತಾರೆ ನೋಡು. ನಾವು ಅದನ್ನ ನಾವು ಆತ್ಮ ಸ್ವರೂಪ ದೇವ್ರು ನಾವು ಅಂತ ಹೆಂಗ ಅನ್ನೋದಪ್ಪ? ಅಲ್ಲ, ನೀ ಇದ್ದಿ ಅಂತ ವೇದ ಹೇಳ್ತದ. ಪರಮಾತ್ಮ ಹೇಳ್ಯಾನ, ವೇದ ಯಾರು ಮನುಷ್ಯರು ಹೇಳ್ಯಾರ? ಯಾರೋ ಬರ್ದಿಟ್ಟಿದ್ದು ಹೇಳ್ಯಾರಪ್ಪ ಅಂದ್ರೆ ಅವ್ರು ಅನನುಭವಿಸಿದ್ರು, ತಿಳಿದಿಲ್ಲಪ್ಪ ಅವ್ರು ಬರ್ದಾರ ಅಂತ ಹೇಳ್ಬೋದು. ಪರಮಾತ್ಮ ಏನು ಸರ್ವಜ್ಞ ಮೂರ್ತಿ ಇದ್ದಾನ? ಅವನು ತಿಳಿಲಾರ್ದ ವಸ್ತು ಅದ, ತಿಳಿದೇ ಬರ್ದಾನಲ್ಲ. ಮತ್ತೆ ನಾನೇ ನೀ ಇದ್ದಿ, ನೀನೇ ನಾನೇನಿ ಅಂತ ಹೇಳ್ತಾನ. ಆ ಪರಬ್ರಹ್ಮನೇ ನಾನಿದ್ದೀನಿ, ಅದರಲ್ಲಿ ನಾನು ಬ್ರಹ್ಮ ಅಂತ ಅಂದ್ರೆ ಏನು ತಪ್ಪದ ಅಂದ್ರೆ ಅವರು. ಹೀಗೆ ಅಹಂ ಬ್ರಹ್ಮಾಸ್ಮಿ ಅಂದುಕೊಳ್ಳುವುದರಲ್ಲಿ ತಪ್ಪೇನಿದೆ? ಗಂಡಸಂದರೆ ಹೇಗಿರುತ್ತಾನೆಂದು ಒಬ್ಬ ಕೇಳಿದ್ನಂತ. ಯಾವ ಹೆಣ್ಮಗಳು ಕೇಳಿದ, ಗಂಡಸಂದ್ರೆ ಹೆಂಗಿರ್ತಾನ ಅಂತ. ಮೀಸೆ ಇದ್ದರೆ ಗಂಡನೆಂದು ಜಬಾನು ಬಂತು. ಮುಟ್ಟಿ ನೋಡಿಕೊಂಡು ತನಗೆ ರಟ್ಟೆ ಗಾತ್ರ ಮೀಸೆ ಇದೆ, ಹಾಗಾದರೆ ತಾನು ಗಂಡಸೇ? ಗಂಡಸಿನ ಲಕ್ಷಣ ತನ್ನಲ್ಲಿದೆಯಲ್ಲವೇ? ಮತ್ತೆ ಅವನು ಹೇಳಿದ್ರೆ ಯಾರು ಕೇಳಿದಾಗ ಹೆಂಗಿರ್ತಾನೆ? ಈಗ ಮೀಸೆ ಬಂದು ನೀ ಗಂಡಸ ಅಂತಾರೆ ನೋಡು ಅಂತ. ಅವ್ನು ತನ್ನ ಮೀಸೆ ತಾನು ಮುಟ್ಟಿ ನೋಡಿಕೆ ನಾನೇ ಗಂಡಸ ಅಂದ್ಕೊಂಡ. ಏನು ತಪ್ಪದ? ಏನು ತಪ್ಪದ? ಮುಟ್ಟಿ ನೋಡಿಕೊಂಡಕ್ಕೆ ಅಂದು ಒಪ್ಪಿಯೋಣ ಅದ್ರಂಗ ಆ ಲಕ್ಷಣಗಳು ಗಂಡಸಿನ ಲಕ್ಷಣ ತನ್ನದಲ್ಲಿಯೇ ಇವೆ. ಬ್ರಹ್ಮನ ಲಕ್ಷಣಗಳಾದ ಸಚ್ಚಿದಾನಂದಗಳು ತನ್ನಲ್ಲಿಯೇ ಗೋಚರಿಸಿದಾಗ ಅವನು ಮುಟ್ಟಿ ನೋಡಿಕೊಂಡು ಮೀಸೆ ಮುಟ್ಟಿ ನೋಡಿಕೊಂಡು ನಾನು ಗಂಡಸರು ತಿಳ್ಕೊಂಡ. ಗೊತ್ತಿಲ್ಲ, ಕೇಳ್ಯಾನ ಪಾಪ. ಗೊತ್ತಾದ ಮೇಲೆ ತನ್ನ ಮೀಸೆ ತಾನು ಮುಟ್ಟಿ ನೋಡ್ಕೊಂಡು ನಾನೇ ಗಂಡಸಪ್ಪ ಅಂತ ಗೊತ್ತಾದ ಮೇಲೆ ಅವನು ನನ್ನಲ್ಲೇ ಇದಾವಂತಾನೋ ಏನು ಬೇರೆ ಇದಾವಂತಾನೋ? ನನ್ನಲ್ಲೇ ಐತೆ, ನಾನೇ ಗಂಡಸು ಅಂತ ತಿಳ್ಕೊಂಡನ. ಅದ್ರಂಗ ಜೀವನು ಬ್ರಹ್ಮವು ಆತನ ಬ್ರಹ್ಮದ ಸ್ವಭಾವೇ, ಅದರಿಂದ ಆಧ್ಯಾತ್ಮವೆನ್ನಲ್ಪಡುತ್ತಿದ್ದಾನೆ. ಸ್ವಭಾವೋಧ್ಯಾತ್ಮ ಉಚ್ಚತೆ. ನೋಡು, ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನ, ಅದಕ್ಕೆ ಬ್ರಹ್ಮ ಅಂತ ಹೇಳಿದ ವೇದ. ಮತ್ತೆ ಅವನು ನಾ ಬ್ರಹ್ಮ ಅಂತಂದ್ರೆ ತಪ್ಪೇನದ? ತನ್ನ ತಾನು ತಿಳಿಲಾರ್ದಕ್ಕೆ ಈ ತಪ್ಪಾಗ್ಯದ. ತಿಳಿದ ಮೇಲೆ ಅವನು ಅಂದ್ರೂ ಏನು ತಪ್ಪದಪ್ಪ ಅಂತ ಹೇಳ್ತಾರ ಅವರು. ಧನಂಜಯ ಅಂದ್ರೆ ಅರ್ಜುನ ಕೇಳು, ಬ್ರಹ್ಮವೆಂದರೆ ಆಧ್ಯಾತ್ಮವೆಂದರು ಬಿಡಿ ಬಿಡಿ ವಸ್ತುಗಳಲ್ಲ, ಹೆಸರುಗಳು ಮಾರ್ಪಾಡು ಹೊರತು ವಸ್ತು ಭೇದವಿಲ್ಲ. ಆಧ್ಯಾತ್ಮ ಅಂದ್ರೆ ಆತ್ಮ, ಆತ್ಮನಿಗೆ ಬ್ರಹ್ಮ ಅಂತ ಕರೆದರು. ಶಬ್ದಗಳು ಬೇರೆ ಬೇರೆ ಇದ್ರು ಕೂಡ ಅದು ವಸ್ತು ಒಂದೇ ಆದ. ಆ ಮೇಲಿನ ವಿಷಯವನ್ನು ಈಗ ವಿಚಾರಿಸೋಣ. ಕರ್ಮವೆಂದರೆ ಏನಂದಲ್ಲವೇ? ಮತ್ತೆ ನೀ ಕೇಳಿದಲ್ಲ ಕರ್ಮ ಅಂದ್ರೆ ಏನಂತ ಕೇಳಿದ್ಯಲ್ಲ, ಅದಕ್ಕೆ ಹೇಳ್ತೀನಿ ಕೇಳು. ಭೂತೋ ಭಾವೋದ್ಭವಕರೋ ವಿಸರ್ಗರ ಕರ್ಮ ಸಂಹಿತ ಅಂತ ಒಂದು ಮಾತು ಹೇಳಿನಲ್ಲ. ಭೂತವೆಂದರೆ ಹುಟ್ಟಿದ್ದು,
ಭೂತ ಅಂದ್ರೆ ಒಂದು ಹುಟ್ಟಿದ ವಸ್ತು ಭೂತ ಅಂತ ಕರೀತಾರೆ. ಮತ್ತೆ ವಸ್ತು, ಪ್ರತಿಯೊಂದು ವಸ್ತುವಿನಲ್ಲಿ ಚರ ಅಚರಾತ್ಮಕ ವಸ್ತುಗಳೆಲ್ಲವೂ ಭೂತಗಳು. ಚರ ಅಂದ್ರೆ ತಿರುಗಾಡೋ, ಅಚರ ಅಂದ್ರೆ ನಿಂತಲ್ಲೇ ನಿಂದ್ರವು. ಭೂಮಿ ಮೇಲೆ ಒಂದು ತಿರುಗಾಡವ ಇದಾವ, ನಿಂತಲ್ಲೇ ನಿಂದ್ರ ಇದಾವ. ಗಿಡ ಮರಗಳು ಇವೆಲ್ಲ ನಿಂತಲ್ಲೇ ನಿಂತ, ಎಲ್ಲಿಗೆ ಹೋಗವಲ್ಲ ಬರವಲ್ಲ. ಚರ ಅಂದ್ರೆ ತಿರುಗಾಡ್ತಾರೆ. ಮನುಷ್ಯರು, ಪಶು ಪಕ್ಷಾದಿಗಳು, ಜೀವ ಜಂತುಗಳು ಹೊರ ಸಂಚಾರ ಮಾಡ್ತಾವಲ್ಲ, ಇವೆಲ್ಲಗಳು ಭೂತಗಳು ಧರ್ಮ ಅಂತ ಹೇಳ್ತಾರೆ. ಜನನಕ್ಕೂ ಅವುಗಳ ಭಾವವೆಂದರೆ ಅವುಗಳ ಸ್ಥಿತಿ ಮತ್ತು ಅವುಗಳ ಉದ್ಭವ. ಭೂತಗಳು ಜನನಕ್ಕೂ ಇರುವಿಕೆಗೂ ಬೇಕಾದ ವಿಸರ್ಗವೇ ತ್ಯಾಗವೇ ಕರ್ಮವೆಂದು ಹೇಳಲ್ಪಡುತ್ತದೆ. ವಿಸರ್ಗವೆಂದರೆ ತ್ಯಾಗ, ಭೂತಭಾವ ಉದ್ಭವಕರವಾದ ವಿಸರ್ಗವೇ ಕರ್ಮವೆಂದು ಹೇಳಲ್ಪಡುತ್ತದೆ. ಭೂತಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ತ್ಯಾಗವೇ ಕರ್ಮ. ಈ ವಿಷಯವನ್ನು ನಾವು ವಿಸ್ತಾರವಾಗಿ ಹೇಳ್ತೀನಿ ಕೇಳು. ಇಲ್ಲಿ ಏನಪ್ಪಾ ಅಂದ್ರೆ, ಒಂದು ಟೇಬಲ್ ಇದೆ, ಅದು ಯಾವಾಗ ಸೃಷ್ಟಿ ಆಯ್ತೆನ್ನುವಿರಿ, ಬಡಿಗೆಯು ಅದನ್ನು ತಯಾರು ಮಾಡಿ ನಿಮ್ಮ ಮುಂದೆ ಇಟ್ಟಾಗ ಸೃಷ್ಟಿ ಆಯ್ತೆಂದು ನೀವು ಹೇಳುವಿರಿ. ಅದು ಯಾವಾಗ ಹುಟ್ಟಿದಪ್ಪ ಅಂದ್ರೆ, ಯಾವಾಗ ಅದನ್ನು ಸಜ್ಜು ಮಾಡಿ ನಮ್ಮ ಮುಂದೆ ಇಟ್ಟ ಅವಾಗ ಸಜ್ಜಾಗ್ಯದಪ್ಪ ಅಂತ ಹೇಳ್ತೀವಿ. ಆದರೆ ಅದು ಹಾಗಲ್ಲ. ನಾನು ಹೇಳ್ತೀನಿ ಕೇಳು. ಕನ್ಯಪಾಕ ಪರಮೇಶ್ವರಿ ದೇವಸ್ಥಾನದ ಅಧಿಪತಿಯು ಒಂದು ದಿನ ತನ್ನ ಮನಸ್ಸಿನಲ್ಲಿ ಉಪಾಸನೆಗಳ ಕಾಲದಲ್ಲಿ ಒಂದು ಮೇಜು ಇರಬೇಕಾದದ್ದು ಅವಶ್ಯವೆಂದು ಭಾವಿಸುತ್ತಾನೆ. ಆ ಟೇಬಲ್ ಇಷ್ಟು ಎತ್ತರ, ಇಷ್ಟು ಅಗಲ ಇರಬೇಕೆಂದು ಆತನು ತನ್ನ ಭಾವನ ಪ್ರಪಂಚದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸೃಷ್ಟಿ ಮಾಡಿಕೊಂಡು ತರುವಾಯ ಬಡಿಗೆಯನ್ನು ಕರೆದು ಆಮೇಲೆ ಸ್ಥೂಲ ರೂಪದಲ್ಲಿ ಈ ಮೇಜು ನಮ್ಮೆದುರಿದ್ದಲೇ ನಮಗೆ ಬಂದದ. ಮೊದಲು ಎಲ್ಲಿ ಆಗ್ಯದದು ಸೃಷ್ಟಿ? ಹಿನ್ನೆಲೆ ಸೃಷ್ಟಿ ಆಗ್ಯದ. ಆಮೇಲೆ ಅದು ತಯಾರಾಗ್ಯದ. ಅದು ತಯಾರಾದ್ಮೇಲೆ ನಾವು ಸೃಷ್ಟಿ ಆಗಿಲ್ಲ. ಅದು ಮೊದಲು ನನ್ನಲ್ಲಿ ಅದು ತಯಾರಾಗ್ಯದದು. ಹಿಂಗೆ ರಚನೆ ಆಗಬೇಕಂತ ನಮಗೆ ಬಂದಾಗ ಅದು ತಯಾರಾಗ್ತದ ವಸ್ತು, ಆಮೇಲೆ ತಯಾರಾಗ್ಯಾವ. ಹಂಗ ಈ ಜಗತ್ತು ನಿನ್ನ ಕಲ್ಪನೆಯಲ್ಲಿ ಇದು ತೋರ್ಯದ, ನೀ ಇದರಿಂದ ತೋರಿಲ್ಲ. ನಾವೇನ್ ತಿಳ್ಕೊ, ಈ ಜಗತ್ತಿನಾಗ ನಾವು ಹುಟ್ಟಿವಿ. ಹಂಗಲ್ಲ ತಮ್ಮ, ನಿನ್ನಲ್ಲಿ ಜಗತ್ತು ತೋರ್ತದ ಅಂದ್ರೆ ನೀನೇ ಕಾರಣ ಆಯ್ತಲ್ಲ, ಅದಕ್ಕೆ ಆಧಾರ. ಹೀಗೆ ಇನ್ನು ದೃಷ್ಟಾಂತ ಹೇಳ್ತೀನಿ ಕೇಳು. ಆದಿ ಇಲ್ಲ, ಒಬ್ಬನೇ ಒಬ್ಬ ಪರಮಾತ್ಮನು. ಆದಿ ಅಂದ್ರೆ ಸೃಷ್ಟಿ. ವೇದಗಳು ಉಪನಿಷತ್ತುಗಳಲ್ಲಿ ಹೇಳಿಕೆ ಅಂತ ಬಂದದ. ಏನು? ಸದೇವ ಸೌಮ್ಯಂ ಇದಮಾಗ್ರ ಆಸೀತ್ ಅಂತ. ಈ ಜಗತ್ತು ಹುಟ್ಟಕ್ಕಿಂತ ಮೊದಲು ಏನಿತ್ತಪ್ಪ ಪ್ರಶ್ನೆ. ಅಲ್ಲಿ ಏನಿತ್ತು? ಈ ಮನುಷ್ಯರು, ಭೂತಗಳು, ಉತ್ಪತ್ತಿ, ಪಂಚಮಹಾಭೂತಗಳು, ಮೊದಲೆಲ್ಲ ಪ್ರಕೃತಿಗಿಂತ ಮೊದಲು ಏನಿತ್ತು ಅಂದ್ರೆ ಬ್ರಹ್ಮ ಒಬ್ಬನೇ ಇದ್ದನು. ಪರಮಾತ್ಮ ಒಬ್ಬನೇ ಇದ್ದ. ಸದೇವ ಸೌಮ್ಯಂ ಇದಮಾಗ್ರ ಆಸೀತ್ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂತ ಹೇಳಿದ್ರು. ಈ ಸೃಷ್ಟಿ ಆಗುವ ಪೂರ್ವದಲ್ಲಿ ಆ ಪರಬ್ರಹ್ಮ ಒಂದೇ ಒಂದು ವಸ್ತು, ಅದರಂಗ ಇನ್ನೊಂದು ವಸ್ತು ಇದ್ದಿಲ್ಲ. ಅದಕ್ಕೆ ಇನ್ನೊಂದು ವಸ್ತು ಇರಕ ಬರಂಗಿಲ್ಲ. ಸಜಾತಿ ವಿಜಾತಿ ಭೇದ ರಹಿತವಾದಂತ ಒಂದು ವಸ್ತು ಏನದ, ಅದು ಪರಬ್ರಹ್ಮ. ಅದು ಅಖಂಡವಾಗಿದೆ. ಅದನ್ನ ಹೇಳ್ತಾನೆ, ಸದೇವಂ ಇದಮಾಗ್ರ ಆಸೀತ್ ಅಂತ ಇಲ್ಲಿ ಉಪನಿಷತ್ ಹೇಳ್ತಾನೆ. ಅಖಂಡ ಪರಮಾತ್ಮನಿಗೆ ಒಂದು ಸಂಕಲ್ಪ ಉದಯಿಸಿತು. ನಾನು ಒಬ್ಬನೇ ಇದ್ದೇನೆ, ಬಹುರೂಪಗಳನ್ನು ಧರಿಸುತ್ತೇನೆ. ಈಗ ಬಹಳ ಬೇಡ, ನಾವು ಒಬ್ಬರೇ ಇದ್ದಾಗ ಸಂಕಲ್ಪಗಳು ನಮ್ಮಲ್ಲಿ ತೋರ್ತವೋ, ನಾವು ಸಂಕಲ್ಪದಲ್ಲಿ ತೋರ್ತವೋ? ನಮ್ಮಲ್ಲಿ ತೋರ್ತಾವ. ಅನುಭವ ಅದ ಎಲ್ಲರಿಗೆ. ಅಂದ್ರೆ ಎಷ್ಟೋ ಸಂಕಲ್ಪಗಳು 24 ತಾಸಿನಲ್ಲಿ ಎಷ್ಟೋ ಸಂಕಲ್ಪಗಳು ನಮ್ಮಲ್ಲಿ ತೋರ್ತಾವ. ಅದರಲ್ಲಿ ಎಷ್ಟೋ ಸಂಕಲ್ಪಗಳು ನಾವು ಪ್ರಯತ್ನ ಮಾಡ್ತೀವಿ, ಉಳಿದು ಎಷ್ಟೋ ಬಿಟ್ಟುಬಿಟ್ಟಿವಿ ಗೊತ್ತಲ್ಲ. ಅಂದ್ರೆ ಇದಕ್ಕೆ ವಿಚಾರ ಮಾಡಿ ನೋಡಿದಾಗ ಈ ಸಂಕಲ್ಪಗಳು ಉದಯ ಮತ್ತು ಅಭಾವ, ನಿನ್ನಲ್ಲೇ ಉದಯ ಮತ್ತು ನಿನ್ನಲ್ಲೇ ಅಭಾವ ಆಗ್ಯಾವಲ್ಲ. ಬೆಳಿಗ್ಗೆ ಇದ್ದ ಸಂಕಲ್ಪಗಳು ಈಗಿಲ್ಲ, ಈಗಿದ್ದ ಸಂಕಲ್ಪಗಳು ಇನ್ನು ಸ್ವಲ್ಪ ಹೊತ್ತಿಗೆ ಇರಂಗಿಲ್ಲ. ಆದರೆ ಇವು ಭಾವ ಅಭಾವ ತೋರ್ತವಲ್ಲ, ನಿನ್ನಲ್ಲಿ ತೋರಿ ನಿನ್ನಲ್ಲಿ ಲಯ ಆಗ್ತವಿಲ್ಲ. ಅಂದ್ರೆ ನೀನು ನಿನಗೇನ ಆಗ್ಯದೇನೋ, ಅವು ಭಾವ ಅಭಾವದಿಂದ ತೋರಿ ಲಯ ಆದ್ರೂ ಕೂಡ ನಿನ್ಗೆ ಹೆಂಗ ಅಭಾವ ಇಲ್ಲವೋ,
ಅದರಂಗ ಪರಮಾತ್ಮನು ಎಂದು ಆತನು ಸಂಕಲ್ಪಿಸಿದನು. ಏಕೋ ಬಹುಸಾಮ್ಯಂಬೆಂಬ ಇದನ್ನು ಸೃಷ್ಟಿ ಸಂಕಲ್ಪ ವೀಕ್ಷಣೆ ಎಂದು ಶ್ರುತಿ ಹೇಳಿದ್ದೆ. ಅದು ಯಾಕೆ ಹೇಳದ ಅಂತಂದ್ರೆ ಮುಂದೆ ಹೇಳ್ತಾರ ಅವರು. ಹೇಗೆ ಅಂದ್ರೆ ಅದಕ್ಕೆ ಹಿಂದಿನ ಕಲ್ಪದಲ್ಲಿನ ಜೀವರು ಮಾಡಿದ ಕರ್ಮಗಳು ಸಮಷ್ಟಿ ಸಂಸಾರವೇ ಈಶ್ವರನಿಗೆ ಸಂಕಲ್ಪವನ್ನು ಉಂಟು ಮಾಡಿತು. ಅನೇಕ ಜೀವಿಗಳು ಮಾಡಿದಂಥ ಕರ್ಮ ಸಂಸ್ಕಾರವೇ ಅವನಿಗೆ ಸಂಕಲ್ಪ ಹುಟ್ಟಂಗೆ ಮಾಡಿತು. ಮಾಡಿ ಏನಪ್ಪ ಅಂದ್ರೆ ಈ ಜಗತ್ತು ಭೂತಗಳು ಬೇಕಾತು ನೋಡು. ಪರಮಾರ್ಥ ಗೀತೆಯಲ್ಲಿ ಹೇಳಿಕೆ ಅಂತ ಬಂದರಲ್ಲ, ಇದೇ ಮಾತನ್ನೇ ಹೇಳ್ಯಾರ ಅವ್ರು. ಯಾಕೆ ಹುಟ್ಟಿದ ಜಗತ್ತು ಅಂತಂದ್ರೆ ಕರ್ಮ ಭೋಗವನ್ನು ಕೊಡೋದಕ್ಕ, ಮತ್ತೆ ಕರ್ಮದಲ್ಲಿ ತೋರಿ ಒಂದ್ ದಿವಸ ಕರ್ಮದಿಂದಲೇ ನಾಶ ಆಗಿ ಹೋಗ್ತದ. ಆದರೆ ನೀನು ಮಾತ್ರ ಅವಿನಾಶಿ ಇದ್ದಿ. ನೀನು ಯಾವುದಕ್ಕೂ ಬಂಧನಕ್ಕೆ ಒಳಗಾದವನಲ್ಲ. ದೇಹ ಏನದ ಭೋಗ ಸಾಧನ ಅದ. ಭೋಗ ಯಾಕೆ ಉಂಟಾಯಿತು ಅಂದ್ರೆ ಕರ್ಮದಿಂದ ಭೋಗ ಉಂಟಾಗ್ಯದ. ಆ ಸುಖ ದುಃಖ ಭೋಗಗಳು ದೇಹಕ್ಕೆ ಹೊರತು ಇದನ್ನ ಸಾಕ್ಷಿಯಾಗಿ ನೋಡುವ ಆತ್ಮನಿಗೆ ಇದು ಇಲ್ಲೇ ಇಲ್ಲ. ಹಿಂಗ ತಿಳಿದಿ ಅಂದ್ರೆ ನಿನಗ ಜನನ ಇಲ್ಲ, ಮರಣ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ತಿಳಿಲಿಲ್ಲ ಅಂದ್ರೆ ಮತ್ತೆ ದೇಹ ಹುಟ್ಟಿದಾಗ ನಾ ಹುಟ್ಟಿನಿ, ದೇಹ ಸತ್ತಾಗ ನಾ ಸಾಯ್ತೀನಿ ಅಂತ ದುಃಖ ಐತೆ. ಹೀಗೆ ಹೇಳಿ ಈಶ್ವರನಿಗೆ ಸಂಕಲ್ಪವನ್ನು ಉಂಟು ಮಾಡಿತು. ಸಂಕಲ್ಪಿಸುವುದು ಅಂತಃಕರಣವಲ್ಲವೇ? ಅಂತಃಕರಣವಿಲ್ಲದೆ ಈಶ್ವರನ ಹೇಗೆ ಸಂಕಲ್ಪಿಸಿದನೆಂದು ಶಂಕೆ ಬರುತ್ತದೆ. ಪರಮಾತ್ಮನಿಗೆ ಹೆಂಗ ಸಂಕಲ್ಪ ಬಂತಪ್ಪ ಅಂತ ಕೇಳಿದರೆ ಬರುತ್ತದೆ. ಜಡ ವಸ್ತುವಾದ ಅಂತಃಕರಣವು ಸಹ ಪರಮಾತ್ಮನ ಚೈತನ್ಯದಿಂದಲೇ ಸಂಕಲ್ಪಿಸಲು ಸಮರ್ಥವಾಗುತ್ತದೆ. ಅದು ನಿನ್ನ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಅನುಭವ ಬರ್ತದೆ. ಈಗ ಹೇಳಿದಲ್ಲ ಮೊದಲೇ, ಸಂಕಲ್ಪಗಳು ನಿನ್ನ ಆಧಾರದಲ್ಲಿ ಅವು ತೋರ್ತಾವ. ನೀರಿದ್ದಿಲ್ಲ ಅಂದ್ರೆ ಅವು ಹೆಂಗ್ ತೋರ್ತಾವ ಅಂತ. ಸುಮ್ಮನೆ ಕುಂತಿದ್ದಿ, ಏನೋ ಸಂಕಲ್ಪ ನಿನ್ನಲ್ಲಿ ಬಂದವಂದ್ರೆ ಆ ಸಂಕಲ್ಪವನ್ನು ನಿನ್ನ ಸಾಕ್ಷಿ ಭಾವದಲ್ಲಿ ತೋರ್ಯಾವೋ ನಿನಕ್ಕಿಂತ ಭಿನ್ನವಾಗಿ ತೋರ್ಯಾವೋ. ಅಂದ್ರೆ ನಿನ್ನ ಚೈತನ್ಯ ಪಡೆದದು ತೋರ್ತದ ನೋಡು. ಮತ್ತೆ ಅಂತ ಪರಮಾತ್ಮನಲ್ಲಿ ಸಂಕಲ್ಪ ಬರೋದು ಏನ್ ದೊಡ್ಡ ಮಾತೈತೆ ಅಂತಾರ ಅವರು. ಏನ್ ದೊಡ್ಡದೈತೆ? ಸಾಕ್ಷಿ ಪ್ರತ್ಯೇಗಾತ್ಮನಲ್ಲಿ ಹೆಂಗ ಸಂಕಲ್ಪ ಉದಯಗಳಾಗ್ತಾವೋ ಅದ್ರಂಗೆ ತೋರ್ತದ ನೋಡಿ ಇದು ಅಂತ ಹೇಳ್ತಾನ. ಹೀಗೆ ತೋರುತ್ತವೆ. ಅಂತಃಕರಣವು ಸಂಕಲ್ಪಿಸಬೇಕಾದರೆ ಪರಮಾತ್ಮ ಶಕ್ತಿಯು ಸಹಾಯವು ಅದಕ್ಕೆ ಬೇಕು. ಪರಮಾತ್ಮನಾದರೂ ಅಂತಃಕರಣ ಸಹಾಯವಿಲ್ಲದರೆ ಸಂಕಲ್ಪಿಸುವನು. ಆ ಪರಮಾತ್ಮನು ಸಮಷ್ಟಿ ಸಂಕಲ್ಪವೇ ಪ್ರತಿಯೊಬ್ಬನ ಸೇರಿ ವೃಷ್ಟಿ ರೂಪದಿಂದ ಪ್ರಕಾಶಿಸುತ್ತದೆ. ಆ ಪರಮಾತ್ಮನ ಸಂಕಲ್ಪ ಸೃಷ್ಟಿಯೇ ಸಮಷ್ಟಿ ಅಂದ್ರೆ ಇಡೀ ಬ್ರಹ್ಮಾಂಡ ಆಯ್ತು. ಚತುರ್ದಶ ಭುವನಗಳು ಅಂತ ಬರ್ಕೊಂಬಂದಾರ. 14 ಲೋಕಗಳು. ಈ 14 ಲೋಕಗಳು ಆ ಪರಮಾತ್ಮನ ಸಂಕಲ್ಪ ಸೃಷ್ಟಿಯಿಂದ ಜಗತ್ ರಚನೆ ಆಗ್ಯಾವೆಲ್ಲ ಅನೇಕ ಭಿನ್ನವಾಗಿ ತೋರ್ತಾವ. ಅದು ಸಮಷ್ಟಿ ವೃತ್ತಿಯಿಂದ ನೋಡಿದಾಗ, ವ್ಯಷ್ಟಿ ರೂಪದಿಂದ ನೋಡಿದಾಗ ನೀನು ಜೀವಾತ್ಮ ದೇಹ ಒಂದೇ ಐತಲ್ಲ, ಈ ದೇಹದಲ್ಲಿ ಅದೇ ಚೈತನ್ಯದ ಸಂಕಲ್ಪ. ನೀನ್ ಸಂಕಲ್ಪ ಅನ್ನೋದು ನಿನ್ನಲ್ಲಿ ತೋರ್ತಾವ ನೋಡಿವೆಲ್ಲ. ಮತ್ತೆ ಜೀವನ ಸಂಕಲ್ಪ ಅವನಲ್ಲೇ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವೆಲ್ಲ ಹುಟ್ಟತಾವೆಲ್ಲ. ಪ್ರತಿಯೊಬ್ಬರಿಗೆ ಅನುಭವ ಅದ. ನಮ್ಮಲ್ಲಿ ಜಾಗರ ಹುಟ್ಟ್ಯದ, ನಮ್ಮಲ್ಲಿ ಸ್ವಪ್ನ ಹುಟ್ಟುತ್ತದ, ನಮ್ಮಲ್ಲಿ ಸುಸುಪ್ತಿ ಹುಟ್ಟುತ್ತದ. ಇವು 3 ನಾಶ ಆಗ್ತಾವ. ಆದ್ರೆ ತಾನು ಮಾತ್ರ ಅವಿನಾಶಿ, ತನಗೆ ಯಾವ ನಾಶ ಇಲ್ಲ. ಹೀಗೆ ಇರಬೇಕೆಂದು ಯಾರಿಗೂ ತಾನೊಬ್ಬನೇ ಇರಬೇಕು ಇಷ್ಟವಿಲ್ಲ. ಬಹುರೂಪಗಳನ್ನು ಧರಿಸಬೇಕೆಂದು ಪ್ರತಿಯೊಬ್ಬನಲ್ಲಿ ಬಯಕೆ. ಸಂಸಾರಿಗಳು ಮಕ್ಕಳನ್ನು ಬಯಸುತ್ತಿದ್ದಾರೆ, ಸನ್ಯಾಸಿಗಳು ಶಿಷ್ಯರನ್ನು ಅಪೇಕ್ಷಿಸುತ್ತಾರೆ. ನಾವು ಸಮಷ್ಟಿ ಸೃಷ್ಟಿ ಸಂಕಲ್ಪ ವೃಷ್ಟಿಗತವಾಗಿ ನಮ್ಮಲ್ಲಿ ಗೋಚರಿಸುತ್ತದೆ. ಸೃಷ್ಟಿ ಸಂಕಲ್ಪದಿಂದ ಪರಮಾತ್ಮನು ತನ್ನ ಸ್ವರೂಪವನ್ನು ತ್ಯಾಗ ಮಾಡಿದ್ದಾನೆ. ಬೀಜವು ತನ್ನ ಸ್ವರೂಪವನ್ನು ತ್ಯಾಗ ಮಾಡಿ ವೃಕ್ಷವಾಗುತ್ತದೆ. ತನ್ನ ಏಕ ಸ್ವರೂಪವನ್ನು ತ್ಯಾಗ ಮಾಡಿ ಪರಮಾತ್ಮನು ಬಹುರೂಪಗಳನ್ನು ಧರಿಸುತ್ತಾನೆ. ಅಲ್ಲಿ ಬೀಜವಾಗಿ ಇತ್ತಂದ್ರೆ ಅಲ್ಲಿ ಮರ ಆತಿದ್ದಿಲ್ಲ. ಅದು ಬೀಜ ತನ್ನ ರೂಪವನ್ನು ತ್ಯಾಗ ಮಾಡ್ಯದಲ್ಲ, ಅಲ್ಲಿ ಬಹುರೂಪವಾಗಿ ತೋರ್ತದ ನೋಡು. ಅನೇಕ ಬೀಜಗಳಾದವು. ಮೊದಲು ಒಂದೇ ಇತ್ತು, ಅದಕ್ಕೆ ಅನೇಕ ಆದವು. ಹೌದಲ್ಲ? ಅದರಂಗ ಪರಮಾತ್ಮ ಒಬ್ಬನೇ ಇದ್ದ. ಅವನ ಸಂಕಲ್ಪದಿಂದ ಅನೇಕವಾಗಿ ತೋರುವನು ಅವನು ಮಾತ್ರ
ಬೀಜ ಹೆಂಗ ಬೀಜನೇ ಐತೋ ಅದರಂಗೆ ಪರಮಾತ್ಮ ಎಲ್ಲಿದ್ರು ಅವನು ಅನೇಕ ರೂಪವಾಗಿ ತೋರಿದ್ರು ಕೂಡ, ಅನೇಕ ಜೀವಿಗಳಾಗಿ ತೋರಿದ್ರು ಕೂಡ ಒಬ್ಬನೇ ಇದಾನ ನೋಡು ಅಂದ್ರು ಅವರು. ಬೀಜ ರೂಪದಿಂದ ಒಂದೇ ಇದೆ. ಹೀಗೆ ಸೃಷ್ಟಿ ಸಂಕಲ್ಪ ಪರಮಾತ್ಮನ ಸ್ವರೂಪ, ಸಂಕಲ್ಪವೇ ಪ್ರಪಂಚ ಆದಿ ಬೀಜ. ಈ ಸಂಕಲ್ಪವಿರುವವರೆಗೂ ಈ ಪ್ರಭಾವ ಮುಂದುವರಿಯುತ್ತಲೇ ಇರುತ್ತದೆ. ಎಲ್ಲಿವರೆಗೆ ಸಂಕಲ್ಪ ಅದ, ಇದು ಜಗತ್ತು ಹುಟ್ಟೋದು ನಾಶ ಆಗೋದು, ಇದು ಪ್ರಭಾವ ಮುಂದುವರೆದಿದೆ. ಈಶ್ವರನು ಸಂಕಲ್ಪವೇ ಮೊದಲು, ಯಜ್ಞವು ಇದನ್ನು ಕರ್ಮ ಪ್ರಭಾವ ಎನ್ನುತ್ತಾರೆ. ಈ ಕರ್ಮ ಪ್ರಭಾವದ ಹಿಂದುಗಡೆ ಇರುವ ಪರಮಾತ್ಮನ ಭಾವವೇ ಕರ್ಮಾತೀತ ಸ್ಥಿತಿ. ಈ ಕರ್ಮ ಚಕ್ರವನ್ನು ನಾವು ನಿಲ್ಲಿಸಿದರೆ ನಿಲ್ಲುವುದಲ್ಲ. ನಾವು ಮಾಡಿದರೂ ಮಾಡದಿದ್ದರೂ ಈ ಕರ್ಮವು ಜಗನ್ನಾಥ ರಥವು ನಡೆಯುತ್ತಲೇ ಇರುತ್ತದೆ. ನಾವು ಮಾಡುವ ಕರ್ಮಗಳೆಲ್ಲ ಈ ಪ್ರಭಾವದಲ್ಲಿ ಅಂತರ್ಭಾವಗಳಾಗಿವೆ. ಆ ಈಶ್ವರನ ಸೃಷ್ಟಿ ಸಂಕಲ್ಪ ರೂಪವಾದ ಕರ್ಮವೇ ಸಮಸ್ತ ಭೂತಗಳ ಸೃಷ್ಟಿಗೆ ಸ್ಥಿತಿಗೆ ಕಾರಣವಾಗಿದೆ. ಕರ್ಮವೆಂದರೆ ಬೇರೆಯಲ್ಲ, ಪರಮಾತ್ಮನ ಸ್ವರೂಪವೇ ಅದು. ಪರಮಾತ್ಮನ ತನ್ನ ಸಂಕಲ್ಪ ಪ್ರಭಾವದಿಂದ ಬದಲಾಯಿಸಿ ಕರ್ಮ ರೂಪದಿಂದ ಕಾಣುತ್ತಿದ್ದಾನೆ. ನಮಗೆ ಅನೇಕತ್ವ ಯಾಕೆ ತೋರ್ತಾವ ಅಂತಂದ್ರೆ ಅದು ಸೃಷ್ಟಿಯ ಒಂದು ಆಧಾರದಲ್ಲಿ ಅವರವರ ಕರ್ಮಾನುಸಾರವಾಗಿ. ಈಶ್ವರನ ಸಂಕಲ್ಪವೇ ಮೊದಲನೇ ಯಜ್ಞವೆಂದು ಹೇಳುವುದು. ಆ ಮೊದಲನೇ ಯಜ್ಞವನ್ನು ಆದರ್ಶವಾಗಿಟ್ಟುಕೊಂಡು ಲೌಕಿಕ ಯಜ್ಞಗಳು ಹೊರಟಿರುತ್ತವೆ. ಆ ಯಜ್ಞಗಳಲ್ಲಿ ಚುರುಪುರು ಷೋಡಶ ಉಪಚಾರಗಳು ಸಮರ್ಪಿಸುವುದನ್ನು ವಿಸರ್ಗವೆನ್ನುತ್ತಾರೆ. ಚುರುವೆಂದರೆ ಅನ್ನ, ಪುರಾಡೋಷವೆಂದರೆ ಅಕ್ಕಿ, ಹಿಟ್ಟಿನಿಂದ ಮಾಡಿದ ಪದಾರ್ಥ. ಯಜ್ಞದಲ್ಲಿ ಹಾಕಿದ ಆಹುತಿಗಳು ಸೂರ್ಯನನ್ನು ಸೇರುತ್ತವೆ, ಸೂರ್ಯನಿಂದ ಸೃಷ್ಟಿಯಾಗುತ್ತವೆ, ಮಳೆಯಿಂದ ಭೂತಗಳು ಸ್ಥಿತಿಗಳು ಸಂಭವಿಸುತ್ತದೆ. ಆದುದರಿಂದ ವಿಸರ್ಗ ಲಕ್ಷಣವಾದ ಯಜ್ಞವನ್ನು ಕರ್ಮವೆಂದು ಕೆಲವರು ಹೇಳುತ್ತಾರೆ. ಯಜ್ಞವೆಂಬುದು ಕರ್ಮಗಳೆಲ್ಲಕ್ಕೂ ಉಪಲಕ್ಷಣವೆಂದು ಕೆಲವರು ಅಭಿಪ್ರಾಯ. ಯಾಗ, ಹೋಮ, ದಾನ ಮೊದಲಾದ ತ್ಯಾಗಗಳು ಕರ್ಮವೆನಿಸಿಕೊಳ್ಳುವುದು ಹೊರತು ಉಳಿದೆಲ್ಲವೂ ಕರ್ಮ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೆಂದು ಕೆಲವರು ಅಭಿಪ್ರಾಯ. ಜ್ಞಾನ ಅಂಗಗಳಾದ ಶ್ರವಣ ಮನನಾದಿಗಳ ಕರ್ಮ ಎಂದು ಇನ್ನು ಕೆಲವರು ಅಭಿಪ್ರಾಯ. ನಾವು ಪ್ರಸ್ತುತ ಪ್ರಸಂಗದಲ್ಲಿ ಈಶ್ವರನ ಸೃಷ್ಟಿ ಸಂಕಲ್ಪವೇ ಕರ್ಮವೆಂದು ಹೇಳಿಕೊಂಡೆವೆ. ಬ್ರಹ್ಮವೆಂದರೆ ಅಧ್ಯಾತ್ಮವೆಂದರೂ ಕರ್ಮವೆಂದರೂ ಒಂದೇ, ಅವು ಬೇರೆ ಬೇರೆ ಅಲ್ಲ. ಈ ಅಖಂಡ ತತ್ವವನ್ನು ತಿಳಿದುಕೊಂಡಾನೆ ಜನನ ಮರಣ ರೂಪ ಮುಕ್ತಿಯನ್ನು ಸಾಧಿಸಬಲ್ಲವನಾಗುತ್ತಾನೆ. ಭೇದ ಎಲ್ಲಿ ಅದ? ನಮ್ಮ ವ್ಯವಹಾರ ದೃಷ್ಟಿಯಿಂದ ನಮಗೆ ಭೇದ ಅವ, ಆದರೆ ತಿಳಿದಂಥ ಜ್ಞಾನಿ ವಿಚಾರವಂತವರಿಗೆ ಇದು ಭೇದ ಇಲ್ಲ ನೋಡಿ. ಅವರಿಗೆ ಯಾಕೆ ಭೇದ? ಇದು ಜಗತ್ತು ಕರ್ಮರಚಿತ ಅಂತ ಶಾಸ್ತ್ರ ಹೇಳ್ತದೆ. ಹುಟ್ಟಿದಪ್ಪ ಜಗತ್ತು ಕರ್ಮಜನ್ಯ. ಜಗತ್ತಿಗೆ ಕಾರಣ ಏನು? ಕರ್ಮವೇ ಕಾರಣ. ಈ ಕರ್ಮ ಆದರೆ ಯಾರಿಂದ ಹುಟ್ಟಿತು? ಸಂಕಲ್ಪ ಶಕ್ತಿಯಿಂದ. ಸಂಕಲ್ಪ ಆದರೆ ಯಾರ್ದು? ಪರಮಾತ್ಮನಿಂದ ಸಂಕಲ್ಪ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಮತ್ತೆ ಕರ್ಮ ಹುಟ್ಟೋದಕ್ಕೂ ಪರಮಾತ್ಮನೇ ಸಾಧನ, ಪರಮಾತ್ಮನೇ ಕಾರಣ ಅಂತಂದಾಗ, ಮತ್ತೆ ಆ ಪರಮಾತ್ಮನೇ ನಾನೇನಿ ಅಖಂಡ ಏನಿ ಅಂತ ಹೇಳಿದಾಗ ನಾನು ಕರ್ಮ ಬಂಧನದಲ್ಲಿ ಬಿದ್ದಂಗೆ ಆಯ್ತಲ್ಲ ಅಂದ್ರೆ ಅದು ಹಂಗೆ ಅರ್ಥ ಮಾಡಂಗಿಲ್ಲ. ಕರ್ಮಗಳು ತನ್ನಲ್ಲಿ ತೋರ್ಲಿ, ಆ ಕರ್ಮಗಳು ಅನೇಕ ವಿಧವಾಗಿ ತೋರಿದರೂ ಕೂಡ ಆಧಾರಭೂತವಾದ ತನ್ನಲ್ಲಿ ಅವು ಪ್ರತೀತಿ ಆಗ್ತವ, ಸಂಕಲ್ಪದಿಂದ ತೋರ್ಯವಲ್ಲ. ಮತ್ತು ದೇಹಾದಿ ಧರ್ಮಗಳಲ್ಲಿ ಅನೇಕ ಸಂಕಲ್ಪಗಳು ತನ್ನಲ್ಲೇ ತೋರ್ತವಿಲ್ಲ. ಸಂಕಲ್ಪ ಪರಮಾತ್ಮನಿಗೆ ಅಷ್ಟು ಸೃಷ್ಟಿ ಮಾಡಕ್ಕೆ ಬಂದದೆ. ಜೀವನಲ್ಲಿಯೂ ಐತೆ. ಅವನು ಸಂಕಲ್ಪ ಸೃಷ್ಟಿಯಿಂದಲೇ ವಿಶ್ವ ಇವು ಅನೇಕ ವಿಧವಾಗಿ ತೋರಿದ. ಮೊದಲು ಅಜನಲ್ಲಿ ಆ ಕಲ್ಪನೆ ಇರುವುದು, ಬಳಿಕ ಜೀವರ ಕರ್ಮದಲ್ಲಿ ಇರುವುದು ಅಂತ ನಿಜಗೊಂಡ್ರು ಬರ್ಕಂಬಂದರ. ಪರಮಾತ್ಮನ ಸಂಕಲ್ಪ ಮೊದಲು ಸೃಷ್ಟಿ ಪ್ರಾರಂಭದಲ್ಲಿ ಭೂತೋತ್ಪತ್ತಿಗಳಿಗೆ ಕಾರಣವಾಯಿತು. ಆಮೇಲೆ ಅವ್ರ ಕರ್ಮವೇ ಅವ್ರಿಗೆ ಕಾರಣ ಆಯ್ತು ನೋಡಿದ್ದು ಉತ್ಪತ್ತಿಗೆ. ಅಂದ್ರೆ ಕರ್ಮ ಅಂದ್ರೆ ಏನು? ನಿನ್ನ ಸಂಕಲ್ಪ ಶಕ್ತಿಯೇ ಕರ್ಮ ಅಂತ ಕರೆಸಂತದ ಅಂದ್ರೆ ಅವರು. ಅದು ಎಲ್ಲೆಲ್ಲಿ ಹೋಗಿ ಗಂಟು ಬಿಡ್ತದ ಅಲ್ಲೆಲ್ಲ ಕರ್ಮ ನೋಡು. ಅದು ಬಿಟ್ಟು ನೀ ಯಾವ ಕರ್ಮದಲ್ಲಿದ್ದರೂ ಕೂಡ ನಿನಗೆ ಯಾವ ಕರ್ಮ ಬಂಧನ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಇನ್ನು ನಾಳೆಗೆ ಮುಂದುವರ್ಸೋಣ ಅಂತ ಹೇಳಿ ಇಂದಿನ ಶಾಸ್ತ್ರಕ್ಕೆ ಇಲ್ಲಿಗೆ ಮಂಗಲವನ್ನು ಹೇಳ. ಜ್ಯೋತಿ ಬೆಳಗುತ್ತಿದೆ ಘನಪರಂ, ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ
ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಾಳೆಂದ ತತ್ತ ಮೀರಿದ ಮಾತು ಮನಂಗಾಳೆಂದ ತತ್ತ ಮೀರಿದ ಸಾತಿಶಯದ ನಿರೋಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವ್ಯಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯೇ ಬಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಾಳಿಕ ಪರ್ದದ ರೂಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣ ಮೂರು ಮುಟ್ಟದೆ ಪ್ರಣವಾಕಾರದ ಗುಣ ಮೂರು ಮುಟ್ಟದೆ ಗಣನೆಗೆ ತೀರ್ಥಾರ್ಥವನೆ ತೋರುವ ಅಣು ಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭೋಲಿಂಗವೇ ತಾನಾದ ಶಂಭೋಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निर्गुण महाराज की जय सकल साधु संत महाराज की जय जय मंगलम जय नमः पार्वती शिव हर हर महादेव महादेव।